ಇವತ್ತಿನ ಆರಾಧ್ಯ ಪುರುಷರಾದಂತಹ ಮಹಾನುಭಾವರಾದ ಕಲಿಯುಗ ಕಲ್ಪವೃಕ್ಷ ಕಾಮಧೇನುಗಳಾದಂತಹ ರಾಘವೇಂದ್ರ ಸ್ವಾಮಿಗಳವರು ಭಕ್ತರು ಬೇಡಿದ ಇಷ್ಟಾರ್ಥಗಳನ್ನೆಲ್ಲ ಕೊಟ್ಟು ಅನುಗ್ರಹ ಮಾಡಿ ಭಕ್ತರೆಲ್ಲರನ್ನೂ ಪರಮಾತ್ಮನಲ್ಲಿ ಭಕ್ತಿ ಮಾಡುವಂತೆ ಧರ್ಮದಲ್ಲಿ ಶ್ರದ್ಧೆಯನ್ನು ಮಾಡಿ ಧಾರ್ಮಿಕ ಮಾರ್ಗದಲ್ಲಿ ಬಂದು ಉದ್ಧಾರವನ್ನು ಹೊಂದುವಂತೆ ಮಾಡುವ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳವರು. ಅವರು ತಮ್ಮ ಗ್ರಂಥಗಳಿಂದಲೂ ತಮ್ಮ ಉಪದೇಶದಿಂದಲೂ ಭಕ್ತರಿಗೆ ಧರ್ಮವನ್ನು, ಭಗವಂತನ ಮಹಿಮೆಯನ್ನು, ಗುಣಗಳನ್ನು ಬೋಧನೆ ಮಾಡಿದ್ದಾರೆ. ತಮ್ಮ ಜೀವನದ ಚರಿತ್ರೆಯಿಂದಲೂ ಭಗವಂತನ ಮಹಿಮೆಯನ್ನು, ಶಾಸ್ತ್ರದ ಪ್ರಾಮಾಣ್ಯವನ್ನು ಜಗತ್ತಿಗೆ ತಿಳಿಸಿಕೊಟ್ಟ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳವರು. ರಾಘವೇಂದ್ರ ಸ್ವಾಮಿಗಳವರ ಗ್ರಂಥಗಳು ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಇವತ್ತು ನಮಗೆ ಉಪಲಬ್ಧವಾಗ್ತಾ ಇವೆ. ಪ್ರಾಯಃ ಅವರ ಗ್ರಂಥಗಳೆಲ್ಲ ಉಪಲಬ್ಧವಾಗಿವೆ. ಬ್ರಹ್ಮಸೂತ್ರಗಳ ಬಗ್ಗೆ, ಭಗವದ್ಗೀತೆಯ ಬಗ್ಗೆ, ವೇದಗಳ ಬಗ್ಗೆ, ಉಪನಿಷತ್ತುಗಳು, ಇತಿಹಾಸ, ಪುರಾಣ ಎಲ್ಲ ವಿಷಯಗಳ ಬಗ್ಗೆಯೂ ಅವರದ್ದೇ ಆಗಿರುವಂತಹ ಅಪೂರ್ವವಾದ ಅತ್ಯುಪಯುಕ್ತವಾದಂತಹ ಕೊಡುಗೆ ಇದೆ. ಶ್ರೀಮದ್ ಆಚಾರ್ಯರ ಅಪೌರುಷೇಯವಾದ ಗ್ರಂಥಗಳ, ವೇದಗಳ ಸಾರ ಸಂಗ್ರಹ ಬೇಕು ಅಂದರೆ ರಾಯರ ಗ್ರಂಥಗಳನ್ನು ಓದಬೇಕು. ಮಂತ್ರಾರ್ಥ ಮಂಜರಿ, ಉಪನಿಷತ್ ಖಂಡಾರ್ಥಗಳನ್ನು. ಭಗವದ್ಗೀತೆಗೆ ಶ್ರೀಮದಾಚಾರ್ಯರ ಟೀಕಾಕೃತ್ಪಾದರ ವ್ಯಾಖ್ಯಾನ ಇದೆ. ವಿದ್ಯಾಧಿರಾಜ ತೀರ್ಥರ ಟೀಕಾಕೃತ್ಪಾದರ ಶಿಷ್ಯರ ಪ್ರಾಚೀನವಾದ ವ್ಯಾಖ್ಯಾನ ಉಂಟು. ಅದರ ಸಾರವನ್ನು ನಾವೇ ತಿಳಿಯಬೇಕು. ಶ್ರೀಮದಾಚಾರ್ಯರ ಭಾಷ್ಯದ, ತಾತ್ಪರ್ಯದ ಹಾಗೂ ಟೀಕಾಕೃತ್ಪಾದರ ನ್ಯಾಯದೀಪಿಕಾ, ಪ್ರಮೇಯ ದೀಪಿಗಳು ಇವುಗಳೆಲ್ಲದರ ಸಾರವನ್ನು, ವಿದ್ಯಾಧಿರಾಜ ತೀರ್ಥ ಗ್ರಂಥದ ಸಾರವನ್ನು ಅತೀ ಸುಲಭವಾಗಿ ಎಲ್ಲ ವಿಷಯಗಳ ಸಂಗ್ರಹ ಅತ್ಯಂತ ನಿಷ್ಕೃಷ್ಟವಾದ ರೀತಿಯಲ್ಲಿ ನಮಗೆ ಸಿಗಬೇಕು ಅಂದರೆ ರಾಯರ ಗ್ರಂಥದಲ್ಲಿ ಸಿಗ್ತದೆ. ಗೀತಾ ವಿವೃತಿಯಲ್ಲಿ ಬ್ರಹ್ಮಸೂತ್ರಗಳ ಸಾರ, ಬ್ರಹ್ಮಸೂತ್ರಗಳ ಬಗ್ಗೆ ಶ್ರೀಮದಾಚಾರ್ಯರು ಅನುವ್ಯಾಖ್ಯಾನ ಬರೆದರೆ ಟೀಕಾಕೃತ್ಪಾದರು ಅದಕ್ಕೆ ಶ್ರೀಮನ್ಯಾಯ ಸುಧಾ ಗ್ರಂಥ ಬರೀತಾರೆ. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳವರು ಪರಿಮಳ ಬರೀತಾರೆ. ಶ್ರೀಮನ್ಯಾಯ ಸುಧಾ ಗ್ರಂಥವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಅತ್ಯಂತ ಉಪಯುಕ್ತವಾದ ವ್ಯಾಖ್ಯಾನ ಪರಿಮಳ. ಅದೇ ಶ್ರೀಮದಾಚಾರ್ಯರು ಬ್ರಹ್ಮಸೂತ್ರ ಭಾಷ್ಯವನ್ನು ರಚನೆ ಮಾಡಿದರೆ ಅದಕ್ಕೆ ಟೀಕಾಕೃತ್ಪಾದರು ತತ್ವಪ್ರಕಾಶಿಕ ಬರೆದರೆ ಆ ತತ್ವಪ್ರಕಾಶಿಕೆಗೂ ಭಾವದೀಪ ಎಂಬ ಗ್ರಂಥವನ್ನು ರಚನೆ ಮಾಡಿ ರಾಘವೇಂದ್ರ ಸ್ವಾಮಿಗಳವರು ವ್ಯಾಖ್ಯಾನ ಮಾಡುತ್ತಾರೆ. ಅಣುಭಾಷ್ಯ ಅಂತ ಶ್ರೀಮದಾಚಾರ್ಯರು ರಚನೆ ಮಾಡಿದರೆ ಅದಕ್ಕೆ ತತ್ವಮಂಜರಿ ಎಂಬ ವ್ಯಾಖ್ಯಾನವನ್ನು ಮಾಡುತ್ತಾರೆ. ಹೀಗೆ ಬ್ರಹ್ಮಸೂತ್ರಗಳಿಗೆ ಇನ್ನನೇಕ ಪ್ರಸ್ಥಾನಗಳಿಗೆಲ್ಲ ತಮ್ಮದೇ ಆದಂತಹ ವ್ಯಾಖ್ಯಾನವನ್ನು ಬರೆದು ಪರಮೋಪಕಾರ ಮಾಡಿದ್ದು. ಮೂಲಗ್ರಂಥ ಅದಕ್ಕೆ ಮೂಲ ವೇದ ಉಪನಿಷತ್ತುಗಳು ಸರಿ, ಸೂತ್ರಗಳಿಗೆ ತಂತ್ರದೀಪಿಕಾ ಅಂತ ಬರೀತಾರೆ. ಆ ಸೂತ್ರದ ವ್ಯಾಖ್ಯಾನವಾದಂತಹ ಅಣುಭಾಷ್ಯಕ್ಕೂ ಇವರ ವ್ಯಾಖ್ಯಾನ ಇದೆ. ಶ್ರೀಮದಾಚಾರ್ಯರ ಗ್ರಂಥಕ್ಕೆ, ಟೀಕಾ ಗ್ರಂಥಕ್ಕೆ ಪರಿಮಳ ಭಾವದೀಪ ಇದೆ. ತತ್ವಪ್ರಕಾಶಿಕಾದ ಟಿಪ್ಪಣಿ ವ್ಯಾಸರಾಜರು ಬರೆದದ್ದು ತಾತ್ಪರ್ಯ ಚಂದ್ರಿಕಾ, ಅದಕ್ಕೂ ಕೂಡ ಪ್ರಕಾಶ ಎಂಬ ಗ್ರಂಥವನ್ನು ಬರೆದು ವ್ಯಾಖ್ಯಾನ ಮಾಡಿದೆ. ಇದು ಅಪೂರ್ವವಾದಂತಹ ರಾಯರ ಕೊಡುಗೆ. ಅಂದರೆ ಒಬ್ಬರೇ ಗ್ರಂಥಕಾರರು ಮೂಲ, ಅದರ ಭಾಷ್ಯ, ಅದರ ಟೀಕಾ, ಅದರ ಟಿಪ್ಪಣಿ ನಾಲ್ಕಕ್ಕೂ ವ್ಯಾಖ್ಯಾನವನ್ನು ಮಾಡಿದಂತಹ ಒಂದು ಅಪೂರ್ವವಾದ ಕೊಡುಗೆ ರಾಘವೇಂದ್ರ ಸ್ವಾಮಿಗಳ ಕೊಡುಗೆ. ಎಷ್ಟು ಸುಂದರ! ಒಂದೊಂದೇ ಗ್ರಂಥಗಳೆಲ್ಲ ಒಂದೊಂದು ಗ್ರಂಥಗಳಲ್ಲಿರುವ ಒಂದೊಂದು ಶ್ಲೋಕಗಳಾಗಿರಬಹುದು ಅಥವಾ ಒಂದೊಂದು ವಾಕ್ಯಗಳಾಗಿರಬಹುದು, ಒಂದೊಂದು ಘಟ್ಟ ಪ್ರಕರಣ, ಅವುಗಳನ್ನೇ ತೆಗೆದುಕೊಂಡು ಚಿಂತನೆ ಮಾಡಿದರೆ ಎಷ್ಟೋ ದಿನಗಳು ಬೇಕು. ಅಷ್ಟು ಅಪೂರ್ವವಾದ ಅವರ ವಾಂಗ್ಮಯ ಕೊಡುಗೆ ಇರುವಾಗ ಅದನ್ನು ಒಂದು ದಿನದಲ್ಲಿ ತಿಳಿಯುವುದಕ್ಕೆ ಸಾಧ್ಯ ಇಲ್ಲ. ಯಾವುದಾದರೂ ಒಂದು ಶಬ್ದವನ್ನು ಅವರು ನಮಗೆ ತಿಳಿಸಿಕೊಟ್ಟದ್ದನ್ನು ನಾವು ಸ್ಮರಿಸಿಕೊಂಡು ಅವರಿಗೆ ಕೃತಜ್ಞತೆಗಳನ್ನು ಅರ್ಪಿಸಿ ಅವರ ಅನುಗ್ರಹವನ್ನು ಪ್ರಾರ್ಥನೆ ಮಾಡಿ ಇನ್ನಷ್ಟು ಹೆಚ್ಚು ಗ್ರಂಥಗಳ ಅಧ್ಯಯನವನ್ನು ಮಾಡಿ ಇನ್ನೂ ಹೆಚ್ಚಿನ ಜ್ಞಾನವನ್ನು ಪಡೆಯುವಂತೆ ನಮಗೆ ಅನುಗ್ರಹವನ್ನು ಮಾಡಿ ಅಂತ ಬೇಡಿಕೊಳ್ಳಬಹುದು. ಅಷ್ಟೇ ಬಿಟ್ಟರೆ
ಎಲ್ಲವನ್ನೂ ಹೇಳಿ ಇಷ್ಟೆಲ್ಲ ಅವರು ಹೇಳಿದ್ದಾರೆ ಅಂತ ತೋರಿಸಿಬಿಡ್ತೇವೆ ಎನ್ನುವ ಸಾಹಸವನ್ನು ಮಾಡೋದು ಬಹಳ ಕಷ್ಟ, ಅಸಾಧ್ಯವಾದದ್ದು. ಹೀಗಾಗಿ ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಪೂರ್ಣ ಗುಣತಾ ತಥಾ, ಭಗವಂತನಲ್ಲಿ ಗುಣಪೂರ್ಣತ್ವ ಇಲ್ಲ ಎಂಬುದಾಗಿ ತಿಳಿದು ನಾವೇನು ದೇವರ ಸೇವೆ ಮಾಡಿದರೂ, ಎಷ್ಟು ಪ್ರದಕ್ಷಿಣೆ ನಮಸ್ಕಾರ ಹಾಕಿದರೂ, ಏನೇ ನೈವೇದ್ಯವನ್ನು ಅರ್ಪಣೆ ಮಾಡಿದರೂ ದೇವರಿಗೆ ಸಂತೋಷ ಆಗೋದಿಲ್ಲ. ಅವನು ಗುಣಪೂರ್ಣ ಅಂತ ತಿಳಿದು ಆ ಅಪೂರ್ಣ ಗುಣತ್ವವನ್ನು ದೂರ ಸರಿಸಿ, ಅರ್ಥಾತ್ ಆ ತಪ್ಪು ಕಲ್ಪನೆಯನ್ನು ಪಕ್ಕಕ್ಕಿರಿಸಿ ನವನೀತ ಆ 9 ತರಹದ ದೋಷಗಳನ್ನು ದೂರ ಇಟ್ಟು ನಾವು ದೇವರಿಗೆ ಸಮರ್ಪಣೆ ಮಾಡಬೇಕು ಅಂತ ಅರ್ಥ ಮಾಡಿಕೊಂಡ್ವಲ್ಲ. ಹಾಗಾದರೆ ಅದಕ್ಕೆ ವಿಪರೀತ ಏನು? ದೇವರನ್ನು ಅಪೂರ್ಣ ಗುಣ ಅಂತ ತಿಳಿಯಬಾರದು ಅಂದರೆ ಗುಣ ಪರಿಪೂರ್ಣ ಅಂತ ತಿಳಿಯಬೇಕು. ಶ್ರೀಮದಾಚಾರ್ಯರು ಅಣುಭಾಷ್ಯದಲ್ಲಿ ಹೇಳುವಾಗ ವಿಷ್ಣುರೇವ ವಿಜಿಜ್ಞಾಸ್ಯ ಸರ್ವಕರ್ತ ಆಗಮೋದಿತ ಸಮನ್ವಯಾದೀಕ್ಷತೆಶ್ಚ ಪೂರ್ಣಾನಂದೋಂತರಃ ಕವತ್ ಪ್ರಣೇತ ಜ್ಯೋತಿರಿತ್ಯಾದ್ಯೈ ಪ್ರಸಿದ್ಧೈರನ್ಯವಸ್ತುಷು ಉಚ್ಯತೆ ವಿಷ್ಣುರೇವೈಕಃ ಸರ್ವೈಃ ಸರ್ವಗುಣತ್ವತಃ. ರಾಘವೇಂದ್ರ ಸ್ವಾಮಿಗಳವರ ತಪಸ್ಸು, ಅವರ ಮಹಿಮೆ, ಅವರ ಪವಾಡಗಳನ್ನು ಪ್ರಾಯ ಎಲ್ಲ ಜನರು ವಿಶೇಷವಾಗಿ ತಿಳಿದಿರುತ್ತಾರೆ. ಆ ಪವಾಡಗಳನ್ನು ಅವರು ಆ ರೀತಿ ತೋರಿಸಬೇಕಾಗಿದ್ದರೆ, ಭಕ್ತರ ಇಷ್ಟಾರ್ಥಗಳನ್ನು ಕೊಡಬೇಕಾಗಿದ್ದರೆ, ಅದರ ಹಿಂದೆ ಅವರ ಸಾಧನೆಯಂತಹ ಅದ್ಭುತವಾದ ಸಾಧನೆ, ಶಾಸ್ತ್ರಾರ್ಥ ಚಿಂತನದಲ್ಲಿ ಯಾವ ರೀತಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು, ಪರೋಪಕಾರಕ್ಕಾಗಿ, ಭಕ್ತರ ಉದ್ಧಾರಕ್ಕಾಗಿ, ಯಥಾರ್ಥ ಜ್ಞಾನವನ್ನು ಜಗತ್ತಿಗೆ ಕೊಡೋದಕ್ಕೆ ಎಷ್ಟು ಉತ್ತಮವಾದ ವ್ಯಾಖ್ಯಾನಗಳನ್ನು ರಚನೆ ಮಾಡಿ ಶ್ರೀಮದ್ ಟೀಕಾಕೃತ್ಪಾದರ ಹಾಗೂ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ವೇದವ್ಯಾಸದೇವರ ಸೇವೆಯನ್ನು ಮಾಡಿದ್ದಾರೆ. ಇದನ್ನು ನಾವು ಅರ್ಥ ಮಾಡಿಕೊಂಡಾಗ ನಿಜವಾಗಿ ಅತ್ಯಾಶ್ಚರ್ಯವಾಗ್ತದೆ. ಇದು ಒಂದೇ ಒಂದು ಶಬ್ದ, ಸರ್ವಗುಣತ್ವತಃ. ಅವರ ಪ್ರತಿಭೆ ಎಷ್ಟು ಅದ್ಭುತ! ಆ ಶುದ್ಧವಾದಂತಹ ಸನ್ಯಾಸ ಧರ್ಮವನ್ನು ಪರಿಪಾಲನೆ ಮಾಡಿದ್ದು, ಅಂತಹ ಅದ್ಭುತವಾದ ಅವರ ತಪಸ್ಸು, ಅವರ ಪ್ರತಿಭೆಯ ಹಿನ್ನೆಲೆಯಲ್ಲಿ ಎಷ್ಟು ಕೆಲಸ ಮಾಡಿದೆ ಅಂತ ನಮಗೆ ಗೊತ್ತಾಗ್ತದೆ. ಅವರು ದೇವರಲ್ಲಿ ಮಾಡುವ ಭಕ್ತಿ, ಅವರ ವೈರಾಗ್ಯ, ಅವರ ಅನುಷ್ಠಾನ, ಅವರ ಸಾಧನೆ, ಇದೆಲ್ಲದರಿಂದ ಅವರಲ್ಲಿರುವಂತಹ ಅದ್ಭುತವಾದ ಪ್ರತಿಭೆ, ಆ ಪ್ರತಿಭೆ ಏನೇನನ್ನೋ ಊಹಿಸಿಕೊಂಡು ಏನೇನನ್ನೋ ಹೇಳಿ ಜನರಿಗೆ ಅಡ್ಡದಾರಿಗೆ ಹಿಡಿಸುವಂತಹದ್ದಲ್ಲ. ಸತ್ಯವಾದ ಯಥಾರ್ಥವಾದ ತತ್ವಗಳನ್ನು ಜನರಿಗೆ ಬೋಧಿಸಿ ಮೋಕ್ಷ ಮಾರ್ಗದಲ್ಲಿ ನಡೆಸಿಕೊಂಡು ಹೋಗುವಂತಹ ಪ್ರತಿಭೆ ಅದು. ಅಂತಹ ಅದ್ಭುತವಾದ ಪ್ರತಿಭೆ ರಾಘವೇಂದ್ರ ಸ್ವಾಮಿಗಳವರ ಪ್ರತಿಭೆ. ಈ ಒಂದೇ ಒಂದು ಶಬ್ದಕ್ಕೆ ಎಷ್ಟು ರೀತಿಯಿಂದ ವ್ಯಾಖ್ಯಾನ ಮಾಡ್ತಾರೆ ಅಂದರೆ ಸರ್ವಗುಣತ್ವತಃ. ಸಾಮಾನ್ಯ ಅಭಿಪ್ರಾಯವನ್ನು, ಹೆಚ್ಚು ಶಾಸ್ತ್ರೀಯವಾಗಿ ಅದರ ವಿವರಣೆಯನ್ನು ಕೊಡದೆ ಸಾಮಾನ್ಯವಾದ ಅದರ ಅಭಿಪ್ರಾಯವನ್ನು ರಾಯರ ತತ್ವಮಂಜರಿ ಗ್ರಂಥದ ಬೆಳಕಿನಲ್ಲಿ ವಿವರಣೆ ಮಾಡುವ ಪ್ರಯತ್ನವನ್ನು ಮಾಡುತ್ತೇವೆ. ವೇದವ್ಯಾಸದೇವರು ಬ್ರಹ್ಮಸೂತ್ರಗಳಲ್ಲಿ ಭಗವಂತನಿಗೆ ಅನಂತ ಗುಣಪೂರ್ಣತ್ವ ಇದೆ, ಸರ್ವಗುಣಪೂರ್ಣತ್ವ ಇದೆ ಎನ್ನುವುದನ್ನು ಸಮರ್ಥನೆ ಮಾಡುವುದಕ್ಕೆ ಹೊರಟಿದ್ದಾರೆ. ವಿಶೇಷವಾಗಿ ಪ್ರಥಮಾಧ್ಯಾಯದಲ್ಲಿ ಎಲ್ಲ ಗುಣಗಳು ಭಗವಂತನಲ್ಲಿವೆ ಅಂತ ಹೇಳುವುದಕ್ಕೆ ವೇದಗಳಲ್ಲಿ, ಶಾಸ್ತ್ರಗಳಲ್ಲಿ ಬರುವ ಎಲ್ಲ ಶಬ್ದಗಳೂ ಭಗವಂತನನ್ನೇ ಕೊಂಡಾಡುತ್ತವೆ ಎನ್ನುವುದನ್ನು ಸಮರ್ಥನೆ ಮಾಡಿಕೊಟ್ಟಿದ್ದಾರೆ ವೇದವ್ಯಾಸದೇವರು. ಆನಂದಮಯ ಅಂತ ಒಂದು ಶಬ್ದ ಮೊದಲು ಆರಿಸಿಕೊಂಡದ್ದು ವೇದವ್ಯಾಸದೇವರು. ಆನಂದಮಯ, ದೇವರನ್ನು ಆನಂದಮಯ ಅಂತ ಕರೀತಾರೆ. ಭಗವಂತ ಆನಂದಮಯ. ಯಾಕೆ ಪರಮಾತ್ಮ ಆನಂದಮಯ? ಪೂರ್ಣಾನಂದ, ಪರಿಪೂರ್ಣವಾದ ಆನಂದ ಪರಮಾತ್ಮನಲ್ಲಿ ಇರೋದರಿಂದ ಪರಮಾತ್ಮನಿಗೆ ಆನಂದಮಯ ಅಂತ ಕರೀತಾರೆ. ಸ್ವಲ್ಪ ಗಮನ ಕೊಟ್ಟು ಕೇಳಿ. ಭಗವಂತನಲ್ಲಿ ಪರಿಪೂರ್ಣವಾದ ಆನಂದ ಇದೆ.
ಇಡೀ ಜಗತ್ತಿನ ಸೃಷ್ಟಿಯಾದಿಗಳನ್ನು ದೇವರು ಮಾಡಬೇಕು. ಒಬ್ಬ ಮನುಷ್ಯನಿಗೆ ಬಹಳ ದುಃಖ ಆಗಿದೆ. ಅತ್ಯಂತ ಆಪ್ತರನ್ನು ಯಾರನ್ನೋ ಕಳೆದುಕೊಂಡಿದ್ದಾನೆ, ಅಥವಾ ಏನೋ ಹಣ ಕಳೆದುಕೊಂಡಿದ್ದಾನೆ, ಬಹಳ ಕಷ್ಟ ಆಗಿದೆ. ದೇಹದಲ್ಲಿ ಏನೋ ಅನಾರೋಗ್ಯ ಆಗಿದೆ. ಅನಾರೋಗ್ಯದಿಂದಲೋ ಹಣ ಕಳೆದುಕೊಂಡದ್ದಕ್ಕೋ ಇನ್ಯಾವುದೋ ಕಾರಣಕ್ಕೋ ಬಹಳಷ್ಟು ಮನಸ್ಸಿಗೆ ದುಃಖವಾಗಿದೆ. ದೇಹದಿಂದ ಮನಸ್ಸಿನಿಂದ ಕುಗ್ಗಿ ಹೋಗಿದ್ದಾನೆ. ಅಂತಹ ವ್ಯಕ್ತಿಗೆ ಹೋಗಿ ಒಂದು ಒಳ್ಳೆ ಸಂಗೀತದ ಕಾರ್ಯಕ್ರಮವನ್ನು ನಡೆಸಿಕೊಡಪ್ಪ ಅಂತ ಕೇಳಿದರೆ, ಅಥವಾ ನಮ್ಮ ಮನೆಯಲ್ಲಿ ಏನೋ ಒಂದು ಕಾರ್ಯಕ್ರಮ ಇದೆ, ಒಂದು ಸ್ವಲ್ಪ ಸಹಾಯಕ್ಕೆ ಬರಬೇಕು ಅಂತ ಕರೆದರೆ, ಒಂದಿಷ್ಟು ಅಡುಗೆ ಮಾಡಿ ಹಾಕು ಅಂತ ಹೇಳಿದರೆ ಮಾಡಲಿಕ್ಕೆ ಸಾಧ್ಯವಿದೆಯಾ? ಅವನಿಗೆ ಕಣ್ಣು ತೆಗೆಯೋದಕ್ಕೂ ಶಕ್ತಿ ಇಲ್ಲ, ಅಷ್ಟು ದುಃಖದಲ್ಲಿದ್ದಾನೆ. ಮೈ ಮೇಲೆ ಎಚ್ಚರ ಇಲ್ಲ, ಹೊರಳಾಡ್ತಾನೆ. ಹಾಗಾದರೆ ದುಃಖದಲ್ಲಿರುವ ಮನುಷ್ಯನಿಗೆ, ಕಷ್ಟದಲ್ಲಿದ್ದವನಿಗೆ, ಅಸಮಾಧಾನದಲ್ಲಿದ್ದವನಿಗೆ ಯಾವುದೇ ಕಾರ್ಯಗಳನ್ನು ಉತ್ಸಾಹದಿಂದ ಮಾಡಲಿಕ್ಕಾಗೋದಿಲ್ಲ. ಆನಂದದಿಂದ ಇದ್ದರೆ ಕಾರ್ಯವನ್ನು ಮಾಡಲಿಕ್ಕಾಗ್ತದೆ. ತಕ್ಕ ಮಟ್ಟಿಗೆ ಶಕ್ತಿ, ಆರೋಗ್ಯ, ನೆಮ್ಮದಿ ಇದ್ದರೆ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಬಹುದು. ಬಹಳ ದೊಡ್ಡ ಕೆಲಸ ಮಾಡಬೇಕಾದ್ರೆ ಬಹಳೇ ಉತ್ಸಾಹ, ಬಹಳೇ ಶಕ್ತಿ, ಬಹಳೇ ಆನಂದ ಇರಬೇಕಾಗತ್ತೆ. ಇಡೀ ವಿಶ್ವವನ್ನು ನಿರ್ಮಾಣ ಮಾಡಬೇಕಾಗಿದ್ದರೆ ದೇವರಲ್ಲಿ ಎಂತಹ ಉತ್ಸಾಹ, ಎಂತಹ ಆನಂದ, ಯಾವ ತರಹದ ಪರಿಪೂರ್ಣತೆ, ಯಾವ ತರಹದ ಸಮಸ್ಥಿತಿ ಮನಸ್ಸಿನಲ್ಲಿರಬೇಕು ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಿ. ಅದನ್ನು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾವು. ಶಾಸ್ತ್ರ ಹೇಳುತ್ತದೆ, ಪರಿಪೂರ್ಣವಾದ ಆನಂದ ಪರಮಾತ್ಮನಲ್ಲಿರೋದರಿಂದ ಕಿಂಚಿತ್ತೂ ಅಸಮಾಧಾನ, ಕಿಂಚಿತ್ತೂ ದುಃಖ, ಲವಲೇಶ ಪರಮಾತ್ಮನಲ್ಲಿ ಇಲ್ಲದೇ ಇರೋದರಿಂದ ಅಷ್ಟು ಸಮಸ್ಥಿತಿಯಲ್ಲಿ ಆನಂದದಿಂದ ಈ ಜಗತ್ತಿನ ಸೃಷ್ಟಿಯಾದಿಗಳನ್ನು ದೇವರು ಮಾಡಬಹುದು. ಆದ್ದರಿಂದ ಅವನು ಪೂರ್ಣ ಆನಂದ ಇದ್ದವನು ಅನ್ನೋದಕ್ಕೆ ಆ ಪರಮಾತ್ಮನನ್ನು ಆನಂದಮಯ ಅಂತ ಕರೀತಾರೆ. ಪೂರ್ಣಾನಂದ. ನೀವೆಲ್ಲ ಓದಿಕೊಂಡವರು, ಬೇಕಾದಷ್ಟು ಆರ್ಗ್ಯುಮೆಂಟ್ಸ್ಗಳನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಇದ್ದವರು, ಇದರ ಮೇಲೆ ಒಂದು ಪ್ರಶ್ನೆಯನ್ನು ಮಾಡಿಕೊಂಡು ಉತ್ತರವನ್ನು ನೀಡಿದ್ದಾರೆ ಶಾಸ್ತ್ರದಲ್ಲಿ. ಅದನ್ನು ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ಸಂಗ್ರಹ ಮಾಡಿ ತಿಳಿಸ್ತಾರೆ. ಯಮನ್ಯಾಯ ಸುಧಾ, ತತ್ವಪ್ರಕಾಶಿಕ, ಚಂದ್ರಿಕಾದಿ ಗ್ರಂಥಗಳಲ್ಲಿ ನಿರೂಪಣ ಮಾಡಿದ ವಿಷಯವನ್ನು ಸಂಗ್ರಹ ಮಾಡಿ, ಆಮೇಲೆ ಆ ಸರ್ವಗುಣತ್ವತಃ ಎಂಬ ಶಬ್ದದಲ್ಲಿ ತಮ್ಮ ಪ್ರತಿಭೆಯಿಂದ ಅನೇಕ ಅರ್ಥಗಳ ಸಮನ್ವಯವನ್ನು ಮಾಡಿ ತೋರಿಸ್ತಾರೆ. ಸಾಮಾನ್ಯವಾಗಿ ಆನಂದಮಯ, ಈ ಮಯ ಅನ್ನುವ ಶಬ್ದ ಇದೆ ನೋಡಿ, ಇದು ಒಂದು ವಸ್ತುವನ್ನು ತೆಗೆದುಕೊಂಡು ಅದನ್ನು ಮತ್ತೊಂದು ವಸ್ತುವಿನ ರೂಪದಲ್ಲಿ ಪರಿಣಾಮ ಮಾಡಿದಾಗ, ವಿಕಾರಗೊಳಿಸಿದಾಗ ಬರುವ ಶಬ್ದ. ಮಯ ಅನ್ನುವ ಶಬ್ದ ಸಂಸ್ಕೃತದಲ್ಲಿ ಇದು ಒಂದು ವಿಕಾರ ಅನ್ನುವ ಅರ್ಥದಲ್ಲಿ. ಮಣ್ಣಿನಿಂದ ಒಂದು ಮಡಿಕೆಯನ್ನು ಮಾಡಿದರೆ ಅದಕ್ಕೆ ಮೃನ್ಮಯ ಅಂತಾರೆ. ಮಣ್ಣನ್ನು ತೆಗೆದುಕೊಂಡು ವಿಕಾರಗೊಳಿಸಿ ಒಂದು ಮಡಿಕೆಯ ರೂಪದಲ್ಲಿ ಮಾಡಿಟ್ಟರೆ ಅದಕ್ಕೆ ಮೃನ್ಮಯೋ ಘಟಃ ಅಂತ. ಹಾಗೆ ಭಗವಂತ ಆನಂದದ ವಿಕಾರನೇ. ದೇವರಿಗೆ ವಿಕಾರವೇ ಇಲ್ಲ. ನಿರ್ವಿಕಾರನಾದ ಪರಮಾತ್ಮನಿಗೆ ಆನಂದದ ವಿಕಾರ ಅಂತ ಹೇಳೋದು ಹೇಗೆ ಅಂತ ಅದಕ್ಕೆ ಉತ್ತರ ಕೊಟ್ಟರು ವೇದವ್ಯಾಸ ದೇವರು. ಆನಂದದ ವಿಕಾರ ಅಲ್ಲ ದೇವರು, ಆನಂದ ಪ್ರಚುರವಾಗಿದೆ ಪರಮಾತ್ಮನಲ್ಲಿ. ಆದ್ದರಿಂದ ಪರಮಾತ್ಮನಿಗೆ ಆನಂದಮಯ ಅಂತಾರೆ. ಮಯ ಅನ್ನುವ ಶಬ್ದ ಬೇರೆ ಅರ್ಥದಲ್ಲಿಯೂ ಪ್ರಯುಕ್ತವಾಗಿದೆ. ಆನಂದ ಬಹಳ ಇದೆ, ಪ್ರಚುರವಾಗಿದೆ ಅನ್ನೋ ಅರ್ಥದಲ್ಲಿ ದೇವರನ್ನು ಆನಂದಮಯ ಅಂತ ಕರೆದದ್ದು. ಆನಂದದ ವಿಕಾರ ಅಂತನ್ನುವ ಅರ್ಥದಲ್ಲಿ ಅಲ್ಲ ಅಂತ. ಇದರ ಮೇಲೊಂದು ಆರ್ಗ್ಯುಮೆಂಟ್ ಇದೆ. ಒಂದು ಬಹಳ ಇದೆ ಅಂದರೆ ಇನ್ನೊಂದು ಸ್ವಲ್ಪ ಇದೆ ಅಂತ ಅರ್ಥ. ಒಂದು ಸಣ್ಣ ಉದಾಹರಣೆ ಹೇಳಬೇಕು ಅಂದರೆ,
ಈ ಸಭೆಯಲ್ಲ, ಒಬ್ಬರು ಒಂದು ಸಭೆಯಲ್ಲಿ ಮಾತನಾಡ್ತಾ ಇದ್ದರು. ಅವರು ಹೇಳಿದರು, ಏನು ಹೇಳಿದರು ಅಂದರೆ, ಈ ಸಭೆಯಲ್ಲಿ ಕುಳಿತವರು ಸಾಕಷ್ಟು ಜನ ಬುದ್ಧಿವಂತರಿದ್ದಾರೆ ಅಂತ. ಏನು ಅರ್ಥ ಆಗತ್ತೆ ಇದರಿಂದ? ಇಲ್ಲಿ ಕುಳಿತವರು ಎಲ್ಲರೂ ಬುದ್ಧಿವಂತರಿದ್ದಾರೆ ಅಂದರೆ ಎಲ್ಲರೂ ನಗುತ್ತಾರೆ, ಚಪ್ಪಾಳೆ ತಟ್ತಾರೆ, ಸಂತೋಷ ಪಡ್ತಾರೆ, ನಮ್ಮನ್ನು ವರ್ಣನೆ ಮಾಡಿದರು ಅಂತ. ಸಾಕಷ್ಟು ಜನ ಬುದ್ಧಿವಂತರಿದ್ದಾರೆ ಅಂತ ಹೇಳಿದರೆ ಸಹಜವಾಗಿಯೇ ಏನು ಅರ್ಥ ಬರ್ತದೆ? ಎಷ್ಟೋ ಜನ ದಡ್ಡರಿದ್ದಾರೆ ಅಂತ ಅರ್ಥ ಬರುತ್ತೋ ಇಲ್ಲೋ? ದೇವರಲ್ಲಿ ಆನಂದ ಬಹಳ ಇದೆ ಅಂತ ಹೇಳಿದರೆ ಸ್ವಲ್ಪ ದುಃಖನೂ ಇದೆ ಅಂತ ಅರ್ಥ ಆಗತ್ತಲ್ಲ. ಹಾಗಾಗಿ ಪರಮಾತ್ಮನನ್ನು ಆನಂದಮಯ ಅಂತ ಕರೆಯೋ ಹಾಗಿಲ್ಲ. ಅವನು ಆನಂದದ ವಿಕಾರ ಅಲ್ಲ. ಆನಂದವೇ ಬಹಳ ಇದೆ ಅವನಲ್ಲಿ ಅಂತಂತೇವೆ ಅಂದರೆ, ಬಹಳ ಇದೆ ಅಂದರೆ ಸ್ವಲ್ಪ ದುಃಖ ಇದೆ ಅಂತ ಒಪ್ಪಿಕೊಂಡಂತೆ, ಅದನ್ನು ಹೇಳೋ ಹಾಗಿಲ್ಲ. ಅದಕ್ಕೆ ಶ್ರೀಮದ್ ಆಚಾರ್ಯರು ಟೀಕಾಕೃತ್ಪಾದರೆಲ್ಲ ತಿಳಿಸ್ತಾರೆ, ಹಾಗಾಗಬೇಕಾಗಿಲ್ಲ. ಸೂರ್ಯನಲ್ಲಿ ಬೆಳಕು ಬಹಳ ಇದೆ, ಪ್ರಕಾಶ ಪ್ರಚುರೋ ರವಿಹಿ ಅಥವಾ ಪ್ರಚುರ ಪ್ರಕಾಶೋ ರವಿಹಿ. ಏನು ಹೇಳಿದರು? ಸೂರ್ಯನಲ್ಲಿ ಸ್ವಲ್ಪ ಕತ್ತಲೆಯೂ ಇದೆ ಅಂತ ಅರ್ಥ ಬರುವುದಿಲ್ಲ. ಬಹಳ ಇದೆ ಎನ್ನುವ ಶಬ್ದಕ್ಕೆ ಬಹಳ ಇದೆ ಅಂತೆ ಅರ್ಥ. ಸ್ವಲ್ಪ ಕತ್ತಲಿದೆ ಅಂತ ನಿಮಗೇನಾದರೂ ಪ್ರಮಾಣದಿಂದ ಸಿದ್ಧವಾಗಿದ್ದರೆ ಒಪ್ಪುವುದಕ್ಕೆ ಅವಕಾಶ ಇದೆ, ಶಬ್ದಕ್ಕೆ ಅದು ಅರ್ಥ ಅಲ್ಲ. ದೇವರಲ್ಲಿ ಆನಂದ ಬಹಳ ಇದೆ ಅಂದರೆ ಆನಂದ ಬಹಳ ಇದೆ ಅಂತ ಇಷ್ಟೇ ಅರ್ಥವೇ ಹೊರತು ಸ್ವಲ್ಪ ದುಃಖ ಇದೆ ಅಂತ ಅರ್ಥ ಅಲ್ಲ. ಅದಕ್ಕೆ ಎರಡು ರೀತಿಯಿಂದ ಬಹಳ ಸುಂದರವಾಗಿ ಯೋಜನೆಯನ್ನು ಮಾಡಿಕೊಡ್ತಾರೆ ಶಾಸ್ತ್ರದಲ್ಲಿ. ಸೂರ್ಯನಲ್ಲಿ ಪ್ರಕಾಶ ಬಹಳ ಇದೆ ಅಂದರೆ ಅವನಲ್ಲಿ ಏನು ಸ್ವಲ್ಪ ಕತ್ತಲೆ ಇದೆ, ಕತ್ತಲೆಯ ಭಾಗಕ್ಕಿಂತಲೂ ಪ್ರಕಾಶದ ಭಾಗ ಬಹಳ ಇದೆ ಅಂತ ಅರ್ಥ ಅಲ್ಲ. ಬೇರೆ ಪ್ರಕಾಶದ ವಸ್ತುಗಳಲ್ಲೇನು ಪ್ರಕಾಶ ಇದೆ ಅದಕ್ಕಿಂತ ಪ್ರಕಾಶ ಜಾಸ್ತಿ ಇದೆ ಅಂತ ಇಷ್ಟೇ ಅರ್ಥ. ನಕ್ಷತ್ರಗಳಲ್ಲಿರುವ ಪ್ರಕಾಶ ಚಂದ್ರನ ಪ್ರಕಾಶಕ್ಕಿಂತಲೂ ಸೂರ್ಯನಲ್ಲಿರುವ ಪ್ರಕಾಶ ಬಹಳ, ಇಷ್ಟೇ ಅರ್ಥ. ಸೂರ್ಯನಲ್ಲಿರುವ ಕತ್ತಲೆಗಿಂತಲೂ ಅವನಲ್ಲಿರುವ ಪ್ರಕಾಶದ ಭಾಗ ಜಾಸ್ತಿ ಅಂತ ಅರ್ಥ ಅಲ್ಲ. ನಕ್ಷತ್ರದೊಳಗಿನ ಪ್ರಕಾಶಕ್ಕಿಂತಲೂ ಸೂರ್ಯನೊಳಗಿರುವ ಪ್ರಕಾಶ ಇದು ಜಾಸ್ತಿ ಅಂತ. ಹಾಗೆ ಭಗವಂತನಲ್ಲಿ ಆನಂದ ಬಹಳ ಇದೆ ಅಂದರೆ ಅವನೊಳಗಿನ ದುಃಖಕ್ಕಿಂತಲೂ ಅವನೊಳಗಿನ ಆನಂದ ಬಹಳ ಇದೆ ಅಂತ ಅರ್ಥ ಅಲ್ಲ. ನಮ್ಮೆಲ್ಲರೊಳಗಿನ ಆನಂದಕ್ಕಿಂತಲೂ ದೇವರ ಆನಂದ ಹೆಚ್ಚು ಅಂತ. ಸಂಸ್ಕೃತದ ಪರಿಭಾಷೆಯಲ್ಲಿ ಹೇಳುವುದಾದರೆ ಸಮಾನಾಧಿಕರಣ ವಿಜಾತೀಯಾಲ್ಪತ್ವಾಪೇಕ್ಷೆಯ ಪ್ರಾಚುರ್ಯ ಅಲ್ಲ, ವ್ಯಧಿಕರಣ ಸಜಾತೀಯಾಲ್ಪತ್ವಾಪೇಕ್ಷೆಯ ಅಂತ. ಅವನೊಳಗಿರುವ ದುಃಖಕ್ಕಿಂತಲೂ ಅವನ ಆನಂದ ಹೆಚ್ಚಲ್ಲ, ಇನ್ನೊಬ್ಬರೊಳಗಿರುವ ಆನಂದಕ್ಕಿಂತಲೂ ಅವನ ಆನಂದ ಹೆಚ್ಚು ಅನ್ನುವ ಅರ್ಥದಲ್ಲಿ ಆ ಭಗವಂತನಲ್ಲಿ ಆನಂದ ಬಹಳ ಇದೆ ಅಂತ ಕರೆದದ್ದು. ಹೀಗಾಗಿ ಭಗವಂತ ಆನಂದಮಯ. ಕಾರಣ ಪೂರ್ಣಾನಂದ, ಪರಿಪೂರ್ಣ ಆನಂದ ಇರೋದರಿಂದ ದೇವರಿಗೆ ಆನಂದಮಯ ಅಂತ ಕರೀತಾರೆ. ದೇವರನ್ನು ಆನಂದಮಯ, ಪರಿಪೂರ್ಣ ಆನಂದ ಇದ್ದವ, ಪರಿಪೂರ್ಣ ಆನಂದ ಇದ್ದವ ಅಂತ ನಾವು ಚಿಂತನೆ ಮಾಡ್ತಾ ಇದ್ದರೆ ನಮಗೂ ದೇವರು ಆನಂದವನ್ನು ಕೊಡ್ತಾನೆ. ಯಂ ಯಥಾ ಉಪಾಸತೆ ತದೇವ ಭವತಿ. ದೇವರಲ್ಲಿ ಆನಂದ ಇದೆ ಅಂತ ಚಿಂತನೆ ಮಾಡಿದರೆ ನಮಗೂ ಆನಂದವನ್ನು ಕೊಡ್ತಾನೆ. ದೇವರಿಗೆ ಆನಂದವೇ ಇಲ್ಲ ಅಂತ ಚಿಂತನೆ ಮಾಡಿದರೆ ನಮಗಿರೋ ಆನಂದವನ್ನು ಕಳೆದು ಬಿಡ್ತಾನೆ. ಆದ್ದರಿಂದ ಪರಮಾತ್ಮನನ್ನು ಆನಂದಪೂರ್ಣ ಎಂಬುದಾಗಿ ಚಿಂತನೆ ಮಾಡಬೇಕು. ಅದು ಸರಿ. ರಾಘವೇಂದ್ರ ಸ್ವಾಮಿಗಳ ವ್ಯಾಖ್ಯಾನದ ವೈಶಿಷ್ಟ್ಯವನ್ನು ಸ್ವಲ್ಪ ಗಮನಿಸೋಣ. ಇದರ ಮೇಲೆ ಬರುವ ಪ್ರಶ್ನೆ, ವೇದದಲ್ಲಿ ತೈತ್ತಿರೀಯ ಉಪನಿಷತ್ತಿನಲ್ಲಿ ಒಂದೇ ಪ್ರಕರಣದೊಳಗೆ ಇನ್ನು ಅನೇಕ ಶಬ್ದಗಳಿಗೆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತ ಶಬ್ದಗಳಿವೆ. ಹೀಗೆ ಅನೇಕ ಶಬ್ದಗಳಿರುವಾಗ ಆನಂದಮಯ ಎಂಬ ಒಂದು ಶಬ್ದಕ್ಕೆ ಮಾತ್ರ ನೀವು ವಿಷ್ಣು ಪರಮಾತ್ಮ ಅಂತ ಅರ್ಥ ಹೇಳಿದರೆ, ಅದೇ ಒಂದು ಪ್ರಕರಣದಲ್ಲಿ ಇದರಂತಹ ಸಿಮಿಲರಾದ ಶಬ್ದಗಳು, ಸಮಾನವಾದ ಶಬ್ದಗಳು ಒಂದೇ ಪ್ರಕರಣದೊಳಗಿವೆ. ಅವುಗಳಿಗೆಲ್ಲ ಅನ್ನಮಯ ಅಂದರೆ ಈ ಶರೀರ, ಅನ್ನದ ವಿಕಾರ, ಈ ಶರೀರ. ಒಳಗಿರುವಂತಹ ವಾಯು,
ನಮ್ಮ ಶರೀರದೊಳಗೆ ವಾಯು ಇದೆ, ಅದು ಪ್ರಾಣಮಯ ಕೋಶ, ಅದು ಪ್ರಾಣಮಯ. ಹೀಗೆ ಅದರೊಳಗಿರುವ ಮನಸ್ಸು, ಅದು ಮನೋಮಯ. ಆಮೇಲೆ ನಮಗಿರುವ ಜ್ಞಾನ, ವಿಜ್ಞಾನ, ಇವುಗಳೆಲ್ಲ ಜಡವಾದ ಈ ಶರೀರ, ಅದರೊಳಗಿನ ಪ್ರಾಣ, ಅದರೊಳಗಿನ ಮನಸ್ಸು, ಅದರೊಳಗಿನ ಜ್ಞಾನ ವಿಜ್ಞಾನಗಳು, ಇವುಗಳೆಲ್ಲ ಜಡ ಪದಾರ್ಥಗಳು. ಇವುಗಳನ್ನು ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ, ವಿಜ್ಞಾನಮಯ ಅಂತ ಕರೆದ ಮೇಲೆ ಆನಂದಮಯ ಅನ್ನುವ ಶಬ್ದದಿಂದಲೂ ಜಡವಾದ ವಸ್ತುವನ್ನೇ ಹೇಳಬೇಕೇ ಹೊರತು ಪರಮಾತ್ಮನನ್ನು ಹೇಳುವುದು ಹೇಗೆ ಅಂತ ಪೂರ್ಣ ಶಾಸ್ತ್ರದ ಎಲ್ಲ ವಿಚಾರಗಳನ್ನು ಇಲ್ಲಿ ಹೇಳಲಿಕ್ಕೆ ಹೋಗುವುದಿಲ್ಲ. ಅದಕ್ಕೆ ಉತ್ತರ ಸರ್ವಗುಣತ್ವತಃ. ರಾಯರು ಶ್ರೀಮದಾಚಾರ್ಯರ ಈ ಸರ್ವಗುಣತ್ವತಃ ಅನ್ನುವ ಶಬ್ದವನ್ನು ಇದಕ್ಕೆ ಉಪಯೋಗಿಸಿಕೊಳ್ತಾರೆ. ಉಚ್ಯತೆ ಪ್ರಸಿದ್ಧೈರನ್ಯವಸ್ತುಷು ಉಚ್ಯತೆ ವಿಷ್ಣುರೇವೈಕಃ ಸರ್ವೈಃ ಸರ್ವಗುಣತ್ವತಃ. ಶ್ರೀಮದ್ ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ತಿಳಿಸಿಕೊಟ್ಟಿದ್ದಾರಪ್ಪ. ಯಾಕೆ ಅನ್ನಮಯ ಅಂದರೆ ಈ ಜಡವಾದ ಶರೀರ ಅಂತ ಅರ್ಥ ಮಾಡಿಕೊಂಡಿದ್ದಿ. ಪ್ರಾಣಮಯ ಅನ್ನುವುದಕ್ಕೆ ಒಳಗಿರುವ ಬರೀ ಗಾಳಿ, ಜಡವಾದಂತಹ ವಾಯು ಅಂತ ಯಾಕೆ ತಿಳಿದಿದ್ದಿ? ಈ ಎಲ್ಲ ಶಬ್ದಗಳು ಭಗವಂತನನ್ನೇ ಹೇಳಿಕೊಡ್ತವೆ. ಆನಂದಮಯ ಎಂಬ ಒಂದು ಶಬ್ದ ದೇವರನ್ನು ಹೇಳಿಕೊಟ್ಟು, ಇನ್ನುಳಿದ ಅದೇ ಪ್ರಕರಣದೊಳಗಿರುವ ಶಬ್ದಗಳು ಜಡವಾದ ವಸ್ತುಗಳನ್ನು ಹೇಳಿಕೊಟ್ರೆ ಏನು ಚೆನ್ನಾಗಿರುತ್ತೆ ಅಂತ ನೀನು ಕೇಳ್ತೀಯಲ್ವೋ? ಎಲ್ಲ ಶಬ್ದಗಳು ದೇವರನ್ನೇ ಹೇಳಿಕೊಡ್ತವೆ. ಎಲ್ಲ ಶಬ್ದಗಳು ಭಗವಂತನ ಮಹಿಮೆಯನ್ನೇ ಕೊಂಡಾಡುತ್ತವೆ, ಅವನ ಗುಣಪೂರ್ಣತ್ವವನ್ನೇ ಹೇಳುತ್ತವೆ. ಸರ್ವಗುಣತ್ವತಃ ಅದೇನು ಅಂತ, ದೇವರನ್ನು ಯಾಕೆ ಅನ್ನಮಯ ಅಂತ ಕರೀತಾರೆ? ಭಗವಂತನನ್ನು ಅನ್ನಮಯ ಅಂತ ಕರೆಯುವುದಕ್ಕೆ ಕಾರಣ ಮಹಾಭೋಕ್ತ ಮಹಾಭೋಗ್ಯ. ಶ್ರೀಮದಾಚಾರ್ಯರು ಅನುವ್ಯಾಖ್ಯಾನದಲ್ಲಿ ಹೇಳುತ್ತಾರೆ, ಇತ್ಯರ್ಥ ಅನ್ನಮಯೇ ಉಚ್ಯತೆ ಅಂತ. ಮಹಾಭೋಕ್ತ ಮಹಾಭೋಗ್ಯ ಅಂತ. ಇದು ಶ್ರೀಮದಾಚಾರ್ಯರು ಮಾಡುವ ವ್ಯಾಖ್ಯಾನ ಅಂದರೆ ನಾವು ಸುಖಪೋಲ ಕಲ್ಪಿತವಾದ ವ್ಯಾಖ್ಯಾನ ಮಾಡಿದ್ದಾರೆ ಅಂತ ತಿಳಿಯಬೇಡಿ. ಪ್ರಮಾಣ ಕೊಡದೆ ಶ್ರೀಮದಾಚಾರ್ಯರು ವ್ಯಾಖ್ಯಾನ ಮಾಡುವುದಿಲ್ಲ. ಅದ್ಯತೆ ಅತ್ತಿಚ ಭೂತಾನಿ ತಸ್ಮಾತ್ ಅನ್ನಂ ತದುಚ್ಯತ ಇತಿ. ನಾವು ನೀವು ದೇವರಿಗೆ ಏನು ಕೊಟ್ಟು ಸಂತೋಷಪಡಿಸುವವರಿದ್ದೇವೆ ಹೇಳಿ? ಅತ್ತ ಚರಾಚರ ಗ್ರಹಣ ಸರ್ವಂ ವಾ ಅತ್ತೀತಿ ತದದಿತೇರದಿತಿತ್ವಂ. ಇಡೀ ಜಗತ್ತನ್ನೇ ದೇವರು ಭಕ್ಷಣೆ ಮಾಡುವಂತಹ ಸಾಮರ್ಥ್ಯವನ್ನು ಪಡೆದಿದ್ದಾನೆ. ಭಕ್ಷಣ ಮಾಡುತ್ತಾನೆ ಪ್ರಳಯ ಕಾಲದಲ್ಲಿ. ನಾವು 1 ಸೇರು 2 ಸೇರು 5 ಸೇರು ನೈವೇದ್ಯ 10 ಸೇರು ಭಾರೀ ನೈವೇದ್ಯವನ್ನು ಮಾಡಿಸಿಬಿಟ್ವಿ ದೇವರಿಗೆ ಅಂತ. ನಮ್ಮ ಯೋಗ್ಯತೆಗೆ ಅದು ಭಾರೀನೇ. ಭಕ್ತಿಯಿಂದ ಸಮರ್ಪಣೆ ಮಾಡೋದು ತಪ್ಪಲ್ಲ. ಆದರೆ ನಮ್ಮ ಯೋಗ್ಯತೆಗೆ ಇದು ದೊಡ್ಡದು ಅಂತ ತಿಳಿಯೋದು ಅಷ್ಟೇ ಹೊರತು ದೇವರ ದೃಷ್ಟಿಯಲ್ಲಿ ಇದು ಬಹಳ ಅಲ್ಪ. ಆದರೆ ನನ್ನ ಶಕ್ತಿಯನುಸಾರ ನಾನು ಮಾಡಿದ್ದೇನೆ ಅಂತ ಅಂದುಕೊಳ್ಳಬೇಕೇ ಹೊರತು ನಾನು ಕೊಟ್ಟದ್ದೇ ಬಹಳ, ದೇವರಿಷ್ಟು ಕಂಡಿದ್ದಾನೋ ಇಲ್ವೋ ಎಂದು ನಮ್ಮನೆ, ನಮ್ಮ ಮಠ, ನಮ್ಮ ದೇವಸ್ಥಾನ, ನಮ್ಮ ಈ ಒಂದು ದೊಡ್ಡದಾದಂತಹ ಸಂಘ ಸಂಸ್ಥೆ, ಬೇಕಾದಷ್ಟು ಹಣ ಇದೆ, ಅದಕ್ಕಾಗಿ ಈ ವೈಭವದ ನೈವೇದ್ಯವನ್ನು ದೇವರು ಕಾಣುತ್ತಾನೆ, ಇಲ್ಲದೇ ಇದ್ದರೆ ಯಾರು ಮಾಡಬೇಕು ದೇವರಿಗೆ ಅಂತ ಅನ್ಕೋಬೇಡಿ. ದೇವರಿಗೇನೂ ಕೊರತೆ ಇಲ್ಲ. ನಮ್ಮ ಉದ್ಧಾರಕ್ಕೆ, ನಮ್ಮ ಪಾಪಗಳ ಪರಿಹಾರಕ್ಕೆ, ನಮ್ಮ ಇಷ್ಟಾರ್ಥಗಳ ಪ್ರಾಪ್ತಿಗೆ ನಾವು ದೇವರಿಗೆ ನೈವೇದ್ಯವನ್ನು ಅರ್ಪಣೆ ಮಾಡಬೇಕೇ ಹೊರತು ದೇವರಿಗೇನು ಕೊರತೆ ಇಲ್ಲ. ಅತ್ತಾ ಚರಾಚರ ಗ್ರಹಣ, ಇಡೀ ಜಗತ್ತನ್ನೇ ಭಗವಂತ ಭಕ್ಷಣೆ ಮಾಡುತ್ತಾನೆ. ಆದ್ದರಿಂದ ದೇವರಿಗೆ ಅನ್ನ ಅಂತಾರೆ. ಮಹಾಭೋಕ್ತ, ಅನೇಕ ಅರ್ಥದಲ್ಲಿ ಮಹಾಭೋಕ್ತ, ಎಲ್ಲವನ್ನು ತಿಂತಾನೆ ಅನ್ನೋದಕ್ಕಾಗಿ ದೇವರು ಮಹಾಭೋಕ್ತ. ಆ ಎಲ್ಲವನ್ನ ತಾನು ಭಕ್ಷಣ ಮಾಡುವುದರಿಂದ ಅವನ ಆನಂದ ಅನಾದಿಯಾದ ಆನಂದವೇ. ಆದರೂ ವಿಶೇಷವಾಗಿ ಆ ಪರಮಾತ್ಮ ಆನಂದದ ಅನುಭವವನ್ನು ಮಾಡುತ್ತಾನೆ ಅನ್ನೋದಕ್ಕಾಗಿ ಮಹಾಭೋಕ್ತ. ಆ ಎಲ್ಲ ವಸ್ತುಗಳ
ಒಳಗೆ ದೇವರು ತನ್ನದೇ ಆದಂತಹ ರೂಪಗಳನ್ನು ಇಟ್ಟುಕೊಂಡಿರ್ತಾನೆ. ಅದನ್ನು ದೇವರು ಸ್ವೀಕಾರ ಮಾಡ್ತಾನೆ. ಭಗವಂತನದೇ ರಸ ಇದೆ, ಪರಮಾತ್ಮನದೇ ರೂಪ ಇದೆ, ಅವನದೇ ಆದಂತಹ ಸ್ವರೂಪವನ್ನು ಆ ಅನ್ನದಲ್ಲಿ ನಾವು ಸಮರ್ಪಣೆ ಮಾಡುವ ಪದಾರ್ಥದಲ್ಲಿ ದೇವರು ತಾನು ತನ್ನದೇ ರೂಪವನ್ನೇನು ಇಟ್ಟಿರ್ತಾನೆ, ಅದನ್ನೇ ತಾನು ಸ್ವೀಕಾರ ಮಾಡಿ ನಿತ್ಯಾನಂದನಾದ ಪರಮಾತ್ಮ ಆ ಆನಂದದ ಅಭಿವ್ಯಕ್ತಿಯನ್ನು ಮಾಡಿಕೊಳ್ತಾ ಇರ್ತಾನೆ. ಆ ಪರಮಾತ್ಮನ ಭೋಗದ ಕ್ರಮವೇ ವಿಚಿತ್ರ. ಅಂತಹ ಇಡೀ ಜಗತ್ತನ್ನೇ ತನ್ನ ಉದರದಲ್ಲಿ ಹಾಕಿಕೊಳ್ಳುವ, ಅನಂತ ಆನಂದದ ಅಭಿವ್ಯಕ್ತಿಯನ್ನು ಮಾಡಿಕೊಳ್ಳುವ, ಅದ್ಭುತ ಭೋಗವನ್ನು ಮಾಡುವ ಭಗವಂತನಿಗೆ ಅನ್ನ ಅಂತ ಕರೀತಾರೆ. ಅಷ್ಟೇ ಅಲ್ಲ, ನಾವು ನೀವು ಯಾರೇ ಬದುಕುವುದಕ್ಕೂ ಯಾವ ಭಗವಂತನ ಉಪಕಾರ ಅನಿವಾರ್ಯವಾಗಿದೆ ಅಂತಹ ಪರಮಾತ್ಮನಿಗೆ ಅನ್ನ ಅಂತಾರೆ. ಅದ್ಯತೆ, ಉಪಜೀವ್ಯತೆ, ಇದನ್ನು ಅನ್ನ ಅಂತ ಯಾಕೆ ಕರೀತಾರೆ ಹೇಳಿ? ಶ್ರೀಮದಾಚಾರ್ಯರು ವೇದ ಉಪನಿಷತ್ತುಗಳು ಮಾಡಿದ್ದು ಅದನ್ನು ಶ್ರೀಮದಾಚಾರ್ಯರು ಎಷ್ಟು ಸುಂದರವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಈ ಅನ್ನವನ್ನು ಅನ್ನ ಅಂತ ಯಾಕೆ ಕರೀತಾರೆ? ಯಾವ ಕಾರಣಕ್ಕೆ ಅನ್ನ? ಏನೋ ಅನ್ನ ಹಾಕಿದ್ರು ಅನ್ನ ಹಾಕು, ಸಾರು ಹಾಕು, ಹುಳಿ ಹಾಕು, ಯಾಕೆ ತಡ ಮಾಡಿದೆ? ಇಷ್ಟೇ ಅನ್ನಕ್ಕೂ ನಮಗೂ ಪರಿಚಯ. ಯಾಕೆ ಇದನ್ನು ಅನ್ನ ಅಂತ ಕರೀತಾರೆ? ಅದ್ಯತೆ ಅಂದರೆ ಏನು? ಯಾವುದನ್ನು ಆಶ್ರಯಿಸಿ ಉಪಜೀವಿಸಿ ನಮ್ಮ ಬದುಕು ಉಂಟೋ ಅದು ಅನ್ನ. ಅದನ್ನು ತಿಂದರೆ ನಾವು ಬದುಕ್ತೇವೆ, ಇಲ್ಲದಿದ್ದರೆ ಇಲ್ಲ ಅನ್ನುವುದಕ್ಕೆ ಅದನ್ನು ಅನ್ನ ಅಂತ ಕರಿತೇವೆ. ಹಾಗಾದರೆ ಶ್ರೀಮದಾಚಾರ್ಯರಂತಾರೆ, ಇದನ್ನು ತಿಂದರೆ, ಇದನ್ನು ಉಪಯೋಗಿಸಿದರೆ ಅದಿದ್ದರೆ ನಮ್ಮ ಬದುಕು, ಅದಿಲ್ಲದಿದ್ದರೆ ನಮ್ಮ ಬದುಕಿಲ್ಲ. ಈ ಕಾರಣಕ್ಕಾಗಿ ಅದನ್ನು ಸಂಸ್ಕೃತದಲ್ಲಿ ಅನ್ನ ಅಂತ ಕರೆದರೆ ಈ ವಿಷಯ ನಿಜವಾಗಿ ಯಾರಲ್ಲಿ ಸಮನ್ವಯವಾಗುತ್ತೆ? ಈ ಅನ್ನ ಇದ್ದರೆ ನಮ್ಮ ಬದುಕು, ಇದಿಲ್ಲದಿದ್ದರೆ ನಮ್ಮ ಬದುಕಿಲ್ಲ ಅನ್ನುವುದು ಸತ್ಯವೋ, ಅಥವಾ ಇದಕ್ಕೂ ಹೆಚ್ಚು ಸತ್ಯ ದೇವರಿದ್ದರೆ ನಮ್ಮ ಬದುಕು, ದೇವರಿಲ್ಲದಿದ್ದರೆ ನಮ್ಮ ಬದುಕಿಲ್ಲ ಅನ್ನೋದು ನಿಜವಾದ ಸತ್ಯವೋ? ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣವ. ಹಾಗಾದರೆ ದೇವರಿಲ್ಲದೆ ನಮ್ಮ ಬದುಕಿಲ್ಲ, ಈ ಅನ್ನ ಇಲ್ಲದಿದ್ದರೂ ಬದುಕಬಹುದು. ಇದೇ ಅನ್ನ ಬೇಕು ಅಂತಲ್ಲ, ಅದೆಲ್ಲ ಇನ್ನೊಂದೇನಾದರೂ ತಿನ್ನುವ ವಸ್ತು, ಯಾವುದಿಲ್ಲದಿದ್ದರೂ ಬದುಕಬಹುದು. ಎಷ್ಟೆಷ್ಟು ವರ್ಷಗಳವರೆಗೆ ಉಪವಾಸ ಮಾಡಿ ತಪಸ್ಸು ಮಾಡಿದವರಿಲ್ಲ. ಕೇವಲ ನೀರಿನಿಂದ, ಕೇವಲ ಗಾಳಿಯನ್ನು ಸ್ವೀಕಾರ ಮಾಡಿ ಎಲ್ಲವನ್ನೂ ಪರಿತ್ಯಜಿಸಿ ಕುಂಭಕದಲ್ಲಿ ಧ್ರುವರಾಜನೇ ತಪಸ್ಸು ಮಾಡಿದ್ದಾನೆ. ಕೊನೆ ತಿಂಗಳು ಪ್ರಾಣ ನಿರೋಧವನ್ನು ಮಾಡಿ ಏನೂ ಆಹಾರವನ್ನು ಸ್ವೀಕಾರ ಮಾಡದೆ ತಪಸ್ಸು ಮಾಡಿದ್ದಾನೆ, ಬದುಕಿದ್ದಾನೆ. ಅನ್ನ ಇಲ್ಲ, ನೀರಿಲ್ಲ, ಗಾಳಿ ಇಲ್ಲ, ಆದರೂ ಬದುಕಿದೆ. ಕಾರಣ ದೇವರಿದ್ದಾನಲ್ಲಿ. ದೇವರನ್ನು ಕುರಿತು ತಪಸ್ಸು ಮಾಡುತ್ತಾ ಇದ್ದ, ದೇವರನ್ನು ಒಲಿಸಿಕೊಂಡಿದ್ದ, ದೇವರ ಇಚ್ಛೆ ಇತ್ತು, ಇವನು ಬದುಕಬೇಕು, ಇವನು ಧ್ರುವನಾಗಬೇಕು, ಧ್ರುವಸ್ಥಾನವನ್ನು ಹೊಂದಬೇಕು, ಇವನಿಂದ ದೊಡ್ಡ ಕಾರ್ಯ ಆಗಬೇಕು ಅಂತ ಭಗವಂತನ ಸಂಕಲ್ಪ ಇತ್ತು. ಅವನು ಬದುಕಿದ. ಅವನ ದೃಷ್ಟಿಯಲ್ಲಿ ಇದು ಯಾವುದೂ ಅನ್ನ ಅಲ್ಲ, ದೇವರು ಅನ್ನ. ಹೀಗೆ ಹಾಗಾದರೆ ಅವನಿಗೆ ಅಷ್ಟೇ ಅಂತ ತಿಳಿಯಬೇಡಿ, ಅದು ವ್ಯಕ್ತವಾದದ್ದು. ಹಾಗೆ ಇವತ್ತು ನಾವು ನೀವು ಏನೇ ತಿಂದು ತೇಗಿ ಬದುಕಿದರೂ ಅದರೊಳಗಿದ್ದು ಆ ಪೌಷ್ಟಿಕತೆಯನ್ನು ನೀಡಿ ನಮ್ಮಲ್ಲಿ ನಿಜವಾಗಿ ಶಕ್ತಿಯನ್ನು ತುಂಬಿ ಬದುಕನ್ನು ಕೊಟ್ಟು ಬಾಳು ಬಂಗಾರ ಮಾಡುವ ವ್ಯಕ್ತಿ ಆ ಭಗವಂತನೇ ಹೊರತು ಇನ್ಯಾರೂ ಅಲ್ಲ. ಅವನೇ ನಿಜವಾದ ಅನ್ನ. ಮಹಾಪ್ರಾಣ ಮಹಾಬೋಧ ಮಹಾವಿಜ್ಞಾನವಾನಪಿ. ಇದೇ ರೀತಿ ಅವನನ್ನು ಪ್ರಾಣಮಯ ಅಂತ ಕರೀತಾರೆ. ಅನಚೇಷ್ಟಾಯಾಮ್, ಜಗತ್ತಿನೊಳಗಿರುವ ಯಾವುದೇ ಆ್ಯಕ್ಷನ್ ರಿಯಾಕ್ಷನ್ ಏನೇ ಇರಬಹುದು, ಅದರಲ್ಲಿಯೂ ಲೌಕಿಕವಾದಂತಹ ಕಾರ್ಯಗಳು, ಓಡಾಡೋದು, ತಿರುಗಾಡೋದು, ಉಣ್ಣೋದು, ತಿನ್ನೋದು, ಇದು ವೈದಿಕವಾದಂತಹ ಯಜ್ಞ, ಯಾಗ ಮೊದಲಾದಂತಹ ಕಾರ್ಯಗಳು, ಪಾಠ, ಪ್ರವಚನ, ಪೂಜಾ, ಇಂತಹ ಧಾರ್ಮಿಕವಾದ ಕಾರ್ಯಗಳು. ಸಂಸ್ಕೃತದಲ್ಲಿ ಇದಕ್ಕೆ ಅಣನ ಅಂತಾರೆ, ಅದಕ್ಕೆ ಪ್ರಾಣನ ಅಂತಾರೆ. ಈ ಲೌಕಿಕ ಅಲೌಕಿಕವಾದ ಯಾವುದೇ ತರಹದ ಕಾರ್ಯಗಳನ್ನು ನಾವು ಮಾಡ್ತಾ ಇರಬಹುದು, ಅದೆಲ್ಲವನ್ನೂ ಒಳಗಿದ್ದು ಮಾಡಿಸುವವ ಅವನು ಪ್ರಾಣ. ಪ್ರಾಣ ಅಂದರೆ ನಮ್ಮ ಮೈಯೊಳಗಿರುವ ಕೇವಲ ವಾಯು ಅಲ್ಲ, ಇದರೊಳಗಿರುವ
ಈ ಪ್ರಾಣದೊಳಗಿರುವಂತಹ ನಿಜವಾದ ಪ್ರಾಣ ಇಡೀ ಜಗತ್ತಿನ ಎಲ್ಲ ಕಾರ್ಯಗಳಿಗೂ ಪ್ರೇರಕ ಶಕ್ತಿಯಾಗಿ ನಿಲ್ಲುವ ಭಗವಂತ ಅವನು ಪ್ರಾಣಮಯ. ಜಗತ್ತನ್ನೆಲ್ಲ ತಿಳಿದುಕೊಂಡ ಭಗವಂತ ಅವನು ಜ್ಞಾನಮಯ, ಮನೋಮಯ. ಆ ಜಗತ್ತಿನ ಬರೀ ಸ್ಥೂಲವಾದ ಪರಿಚಯ ಮಾಡಿಕೊಂಡ ವ್ಯಕ್ತಿ ಅಲ್ಲ, ಸೂಕ್ಷ್ಮಾತಿ ಸೂಕ್ಷ್ಮವಾದ ಏನೇನು ವಸ್ತುಗಳಿವೆ ಅವುಗಳೆಲ್ಲವನ್ನೂ ತಿಳಿದ ವಿಜ್ಞಾನಮಯ ಅವನು ಭಗವಂತ. ಈ ತರಹದ ಅತ್ಯಂತ ವಿಶಾಲವಾದ ದೃಷ್ಟಿಕೋನದಿಂದ ಈ ಎಲ್ಲ ಶಬ್ದಗಳ ಅರ್ಥವನ್ನು ನಾವು ಭಗವಂತನಲ್ಲಿ ಸಮನ್ವಯ ಮಾಡಿಕೊಂಡು ತಿಳಿದುಕೊಳ್ಳೋದು ಸರ್ವಗುಣತ್ವತಃ. ಶ್ರೀಮದಾಚಾರ್ಯರ ಈ ಸರ್ವಗುಣತ್ವತಃ ಎಂಬ ಅಣುಭಾಷ್ಯದೊಳಗಿನ ಶಬ್ದಕ್ಕೆ ಅನುವ್ಯಾಖ್ಯಾನದ ಬೆಳಕಿನಲ್ಲಿ ರಾಘವೇಂದ್ರ ಶ್ರೀಪಾದಂಗಳವರು ವ್ಯಾಖ್ಯಾನವನ್ನು ಮಾಡ್ತಾರೆ. ದೇವರನ್ನು ಸರ್ವಗುಣಪೂರ್ಣನಾದದ್ದರಿಂದ, ಅಂದರೆ ಈ ತರಹದ ಇಡೀ ಜಗತ್ತನ್ನು ಭಕ್ಷಣೆ ಮಾಡುವ ಸಾಮರ್ಥ್ಯ, ಜಗತ್ತನ್ನೆಲ್ಲ ಬದುಕಿಸುವ ಶಕ್ತಿ, ಜಗತ್ತಿಗೆಲ್ಲ ಕ್ರಿಯಾಶೀಲತೆಯನ್ನು ನೀಡುವಂತಹ ಶಕ್ತಿ, ಜಗತ್ತನ್ನು ಪೂರ್ಣವಾಗಿ ತಿಳಿದುಕೊಂಡ, ಅದರ ಸೂಕ್ಷ್ಮಗಳನ್ನು ತಿಳಿದುಕೊಂಡ ಆ ಭಗವಂತನ ಅದ್ಭುತವಾದ ಜ್ಞಾನ, ಈ ಎಲ್ಲ ಗುಣಗಳಿರುವ ಕಾರಣ ಆ ಪರಮಾತ್ಮನನ್ನು ಅನ್ನಮಯ ಮೊದಲಾದ ಶಬ್ದಗಳಿಂದ ಕರೀತಾರೆ. ಹೀಗಾಗಿ ಈ ಪ್ರಕರಣದೊಳಗಿನ ಎಲ್ಲ ಶಬ್ದಗಳು ಭಗವಂತನನ್ನೇ ಹೇಳುತ್ತವೆ. ಆನಂದಮಯ ಎಂಬ ಶಬ್ದವು ಪರಮಾತ್ಮನನ್ನೇ ಹೇಳುತ್ತದೆ. ಸರ್ವಗುಣತ್ವತಃ ಎಂಬ ಶಬ್ದಕ್ಕೆ ರಾಯರು ಈ ರೀತಿ ವ್ಯಾಖ್ಯಾನವನ್ನು ಮಾಡಿ ತಿಳಿಸ್ತಾರೆ. ಹೀಗಾಗಿ ಭಗವಂತನನ್ನು ಸರ್ವಗುಣ ಅಂತ ತಿಳಿದು. ಹೌದು, ಎದುರಿಗೆ ಒಬ್ಬ ವ್ಯಕ್ತಿ ಕುಳಿತಿದ್ರೆ ಅವನ ಹೆಸರು ರಾಮ, ಬಾರಪ್ಪ ರಾಮ ಅಂತ ಕರಿತೀವಿ. ಇನ್ನೊಬ್ಬ ಅವನ ಹೆಸರು ಕೃಷ್ಣ, ಕೃಷ್ಣ ಇಲ್ಲಿ ಬಾ, ಗೋವಿಂದ ಇಲ್ಲಿ ಬಾ ಅಂತ ಕರಿತೀವಿ. ಇರೋದು ಒಬ್ಬನೇ ಆಗಿದ್ದರೆ ರಾಮ ಇಲ್ಲಿ ಬಾರಪ್ಪ, ಕೃಷ್ಣ ಒಂದು ಪುಸ್ತಕ ಕೊಡಪ್ಪ, ಗೋವಿಂದ ಒಂಚೂರು, ಯಾರಿಲ್ಲೇ ಇಲ್ಲ, ರೂಮಲ್ಲಿ ಇರೋದೇ ಒಬ್ಬನು. ಇನ್ನು ಒಂದು ಸಲ ರಾಮ ಅಂತಾರೆ, ಒಮ್ಮೆ ಕೃಷ್ಣ ಅಂತಾನೆ, ಒಮ್ಮೆ ಗೋವಿಂದ ಅಂತಾನೆ, ಇನ್ನೇನೇನೋ ಹೆಸರುಗಳನ್ನು ಹೇಳ್ತಾನೆ. ಅಂದರೆ ಹಾಗಾದರೆ ಇವನಿಗೆ ತಲೆ ಕೆಟ್ಟಿದೆ ಅಂತ ತಿಳ್ಕೊತಾರೆ. ಇರೋದು ಯಾರಿಲ್ವೇ ಇಲ್ಲ, ಅಲ್ಲಿ ಇರೋದೇ ಒಬ್ಬನು, ಇವನೊಬ್ಬನು ಇನ್ನೊಬ್ಬನು. ಅವನನ್ನು ಇವನು ಕರೀತಾ ಇದ್ದಾನೆ. ಇರೋದು ಒಬ್ಬ, ಇವನು ಯಾರ್ಯಾರದೋ ಹೆಸರು ಹೇಳ್ತಾ ಇದ್ದಾನೆ ಅಂದರೆ ಹಾಗಾದರೆ ಇವನ ತಲೆ ಸರಿ ಇಲ್ವಾ? ಒಬ್ಬರು ನೋಡಿದ್ರೆ ನಾಲ್ಕು ಕಾಣಿಸ್ತದ, ಭ್ರಮೆಯಾಗಿದೆಯಾ ಅಂತ ಆಲೋಚನೆ ಮಾಡ್ತಾರೆ. ಹಾಗೆ ನಿಮಗೇನು ಭ್ರಮೆಯಾಗಿದೆಯಾ ಏನು ಕೇಳಿದ್ರು ವಿಷ್ಣು ಅಂತಿರಲ್ವಾ? ಅನ್ನಮಯ, ಪ್ರಾಣಮಯ, ಮನೋಮಯ ಶಬ್ದಗಳು ಅನೇಕ ಇವೆ. ಬೇರೆ ಬೇರೆ ವ್ಯಕ್ತಿಗಳನ್ನು, ಬೇರೆ ಬೇರೆ ವಸ್ತುಗಳನ್ನು ಹೇಳುತ್ತವೆ ಅಂದರೆ ಎಷ್ಟು ಚೆನ್ನಾಗಿರ್ತದೆ. ಅದು ಅರ್ಥ ಮಾಡಿಕೊಳ್ಬೋದು. ಎಲ್ಲ ಶಬ್ದಗಳು ಒಬ್ಬನನ್ನೇ ಹೇಳಿಕೊಡೋದಾದರೆ ಇಷ್ಟೆಲ್ಲ ಶಬ್ದಗಳೇ ಆಗಬೇಕು. ಒಂದು ಶಬ್ದ ಸಾಕಲ್ಲ. ಒಬ್ಬ ವಿಷ್ಣುವನ್ನು ಹೇಳುವುದಕ್ಕೆ ಒಂದು ಶಬ್ದ ಸಾಕಾಗಿತ್ತಲ್ಲ. ಈ ಪ್ರಕರಣದಲ್ಲಿ 10 ಶಬ್ದಗಳು ಏಕೆ? ಅರ್ಥಾತ್ 5 ಶಬ್ದಗಳು ಏಕೆ? ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ, ಇಷ್ಟೆಲ್ಲ ಶಬ್ದಗಳೇ. ಯಾವುದಾದರೂ ಒಂದು ಶಬ್ದ ಸಾಕಾಗಿತ್ತು ಅಂತ ನೋಡಿ. ರಾಘವೇಂದ್ರ ಸ್ವಾಮಿಗಳ ಪ್ರತಿಭೆ ಏನು ಗೊತ್ತಾಗ್ತಾ ಹೋಗ್ತದೆ. ಒಂದೊಂದೇ ಅವರ ಪ್ರತಿಭೆ ಇಷ್ಟೇ ಅಲ್ಲ, ಬಹಳ ಇದೆ. ನಾವು ಸ್ವಲ್ಪ ಚಿಂತನೆ ಮಾಡಿಕೊಳ್ಳುವುದಕ್ಕೆ ಇದು ಒಂದು ನಿದರ್ಶನ ಅಷ್ಟೇ. ಇಷ್ಟೇ ಪ್ರತಿಭೆ ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಅತ್ಯದ್ಭುತವಾದ ಅವರ ಜ್ಞಾನ, ಅವರ ಪ್ರತಿಭಾಶಕ್ತಿ. ಅದಕ್ಕೂ ಇದೇ ಶಬ್ದದಿಂದ ಉತ್ತರ ಕೊಡ್ತಾರೆ ಶ್ರೀಮದಾಚಾರ್ಯರು ಅಂತ ರಾಯರು ತೋರಿಸಿಕೊಡ್ತಾರೆ. ಸರ್ವಗುಣತ್ವತಃ. ಒಂದು ಶಬ್ದದಿಂದ ಕರೆದರೆ ಸಾಕಾಗದೆ ಅನೇಕ ಶಬ್ದಗಳು ಏಕೆ ಪರಮಾತ್ಮನಿಗೆ ಅಂತ ಪ್ರಶ್ನೆ ಬಂದರೆ ಸರ್ವಗುಣತ್ವತಃ ಅಂತ. ಅದಕ್ಕೆ ಅರ್ಥ ಏನು ಮಾಡ್ತಾರೆ ಅಂದರೆ, ಗುಣ ಅಂದರೆ ಸಂಸ್ಕೃತದಲ್ಲಿ ಶಬ್ದದ ಅರ್ಥದ ವೈಭವ ಬಹಳ ಇದೆ. ಗುಣ ಅನ್ನುವ ಶಬ್ದಕ್ಕೆ ಅಪ್ರಧಾನ, ನಿಯಮ್ಯ, ಕೈ ಕೆಳಗೆ ಇದ್ದದ್ದು, ಅಧೀನವಾದದ್ದು, ಸಬಾರ್ಡಿನೇಟ್ ಅನ್ನುವ ಅರ್ಥವುಂಟು. ಗುಣ ಅಂದರೆ ಅಪ್ರಧಾನ, ನಿಯಮ್ಯ. ಯಾವುದನ್ನು ದೇವರು ನಿಯಮನ ಮಾಡ್ತಾನೆ, ನಿಯಂತ್ರಣ ಮಾಡ್ತಾನೆ, ಕಂಟ್ರೋಲ್ ಮಾಡ್ತಾನೆ, ಪ್ರೇರಣೆ ಮಾಡ್ತಾನೆ, ಅವನ ವಶದಲ್ಲಿದೆ, ಅದಕ್ಕೆ ಗುಣ ಅಂತ ಕರೀತಾರೆ. ಸರ್ವಗುಣತ್ವತಃ. ಆ ಪರಮಾತ್ಮ ನಿಯಮನ ಮಾಡುವಂತಹ ವಸ್ತುಗಳು ಅನೇಕ ಇವೆ.
ಅನೇಕ ಅಧಿಷ್ಠಾನಗಳಲ್ಲಿ ಭಗವಂತನ ಚಿಂತನೆಯನ್ನು ನಾವು ಮಾಡುವುದುಂಟು. ಅದಕ್ಕಾಗಿ ಅನೇಕ ಹೆಸರುಗಳು ಪರಮಾತ್ಮನಿಗಿವೆ ಅಂತ. ಸರ್ವಗುಣತ್ವ. ಉದಾಹರಣೆಗೆ ಈ ಶರೀರ ಇದೆ, ಇದು ಅನ್ನಮಯ, ಅನ್ನದಿಂದ ತಯಾರಾದದ್ದು. ಅನ್ನದಿಂದ ತಯಾರಾದಂತಹ ಈ ಶರೀರದೊಳಗೆ ದೇವರಿದ್ದಾನೆ. ಹೀಗಾಗಿ ಅಂತಹ ಪರಮಾತ್ಮನನ್ನು ಅನ್ನಮಯ ಅಂತ ಕರಿತೇವೆ. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಎಂಬ ರೂಪಗಳಿಂದ ಪರಮಾತ್ಮ ಇಲ್ಲಿದ್ದಾನೆ. ದೇವರು ಯಾರು? ವಿಷ್ಣು ಒಬ್ಬನೇ. ಆದರೆ ಅವನಿಗೆ ಹೆಸರುಗಳು ಬಹಳ. ಯಾಕೆ ಹೆಸರುಗಳು ಬಹಳ? ಅವನು ಬೇರೆ ಬೇರೆ ಸ್ಥಾನಗಳಲ್ಲಿದ್ದಾನೆ. ಬೇರೆ ಬೇರೆ ಸ್ಥಾನಗಳಲ್ಲಿದ್ದು ಬೇರೆ ಬೇರೆ ಕಾರ್ಯಗಳನ್ನು ಮಾಡುತ್ತಾನೆ. ಹೀಗಾಗಿ ವ್ಯಕ್ತಿ ಒಬ್ಬನಾದರೂ ಅವನೊಳಗಿರುವ ಶಕ್ತಿಗಳು ಬಹಳ ಆದದ್ದರಿಂದ ಅವನ ಬಗ್ಗೆ ಬರುವ ಉಕ್ತಿಗಳು ಕೂಡ ಬಹಳ ಆಗಿವೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಿ ಅಂತ ರಾಘವೇಂದ್ರ ಸ್ವಾಮಿಗಳು ತೋರಿಸಿಕೊಡ್ತಾರೆ. ಸರ್ವಗುಣತ್ವತಃ ಅವನಿಗೆ ಬಹಳಷ್ಟು ವಸ್ತುಗಳು ಗುಣವಾಗಿ ಇವೆ, ಅಪ್ರಧಾನವಾಗಿ ಇವೆ, ಅವನಿಗೆ ಅಧಿಷ್ಠಾನವಾಗಿ ಇವೆ. ಆ ಕಾರಣಕ್ಕಾಗಿ ಪರಮಾತ್ಮನನ್ನು ಅನೇಕ ಹೆಸರುಗಳಿಂದ ಕರೀತಾರೆ. ಬೇರೆ ಬೇರೆ ಸ್ಥಾನದಲ್ಲಿ ಬೇರೆ ಬೇರೆ ರೀತಿಯಿಂದ ನಾವು ಇವತ್ತಿನ ಪ್ರಪಂಚದಲ್ಲಿ ಭಗವಂತನ ಅನೇಕ ರೂಪಗಳನ್ನು ಕಾಣುತ್ತೇವೆ. ದೇವರು ಯಾರು? ವಿಷ್ಣು ಒಬ್ಬನೇ. ಆದರೆ ತಿರುಪತಿಗೆ ಹೋದರೆ ಅವನನ್ನು ವೆಂಕಟೇಶ ಅಂತೇವೆ, ಉಡುಪಿಗೆ ಬಂದರೆ ಕೃಷ್ಣ ಅಂತೇವೆ, ಅಯೋಧ್ಯೆಗೆ ಹೋದರೆ ರಾಮ ಅಂತೇವೆ, ಶ್ರೀರಂಗಕ್ಕೆ ಬಂದರೆ ರಂಗನಾಥ ಅಂತೇವೆ, ಅಹೋಬಲಕ್ಕೆ ಬಂದರೆ ನರಸಿಂಹ ಅಂತೇವೆ. ದೇವರು ಒಬ್ಬನೇ ಅಲ್ಲ, ಒಬ್ಬನೇ. ಆದರೆ ಬೇರೆ ಬೇರೆ ಸ್ಥಾನಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಆ ಪರಮಾತ್ಮ ಹೇಗೆ ಇದ್ದಾನೋ ಹಾಗೆ ನಮ್ಮ ಈ ಶರೀರದೊಳಗೆ ಅನ್ನಮಯನಾಗಿ, ಒಳಗಿರುವ ಪ್ರಾಣದಲ್ಲಿ ಪ್ರಾಣಮಯನಾಗಿ, ಮನಸ್ಸಿನಲ್ಲಿ ಮನೋಮಯನಾಗಿ, ಜ್ಞಾನದಲ್ಲಿ ಜ್ಞಾನಮಯನಾಗಿ, ವಿಜ್ಞಾನದಲ್ಲಿ ವಿಜ್ಞಾನಮಯನಾಗಿ, ಆನಂದಮಯನಾಗಿ ಒಳಗೆ ಆನಂದದಲ್ಲಿ ಪರಮಾತ್ಮ ಇದ್ದಾನೆ ಎನ್ನುವುದಕ್ಕೋಸ್ಕರ ಅವನಿಗೆ ಬೇರೆ ಬೇರೆ ಹೆಸರುಗಳಿವೆ. ಒಬ್ಬನನ್ನೇ ಅನೇಕ ಹೆಸರುಗಳಿಂದ ಕರೆದರೆ ತಲೆ ಕೆಟ್ಟಿಲ್ವಾ ನಿಮಗೆ ಅಂದರೆ ಯಾಕೆ ಕರೀತಾ ಇದ್ದೇವೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳದೆ ಆಕ್ಷೇಪ ಮಾಡಿದರೆ ತಲೆ ಕೆಟ್ಟಿರಬಹುದು. ಆದರೆ ಉಪನಿಷತ್ತನ್ನು ಸರಿಯಾಗಿ ಅರ್ಥ ಮಾಡಿಕೊಂಡವರಿಗೆ ತಲೆ ಕೆಟ್ಟಿದೆ ಅಂತ ಹೇಳುವಂತಿಲ್ಲ, ಅವರ ತಲೆ ಸರಿಯಾಗಿದೆ. ಈ ಅರ್ಥದಲ್ಲಿ ಪರಮಾತ್ಮನನ್ನು ಅನೇಕ ಶಬ್ದಗಳಿಂದ ಕರೆದಿದ್ದಾರೆ ಅಂತ ಆ ಸರ್ವಗುಣತ್ವತಃ ಎಂಬ ಶಬ್ದದೊಳಗೆ ಈ ಅಭಿಪ್ರಾಯವನ್ನು ತಿಳಿಸಿಕೊಡ್ತಾರೆ ರಾಘವೇಂದ್ರ ಸ್ವಾಮಿಗಳು. ಈ ರೀತಿ ಹಾಗಾದರೆ ನಿಜವಾಗಿ ದೇವರು ಒಬ್ಬನೇ. ಹಾಗಾದರೆ ಆ ಪರಮಾತ್ಮನನ್ನು ಇಲ್ಲಿ ಇರೋದು 5 ಶಬ್ದಗಳು. ದೇವರು 5 ಅಲ್ಲ, 10 ಅಲ್ಲ, 100 ಅಲ್ಲ, 1000 ಅಲ್ಲ. ಈ ಸಂಖ್ಯೆಗಳು ದೇವರಿಗೆ ಇದ್ದದ್ದು ಸುಳ್ಳು. ಹಾಗಾದರೆ ಸುಮ್ಮನೆ 5 ರೂಪಗಳು, 10 ಅವತಾರಗಳು, ವಿಷ್ಣು ಸಹಸ್ರನಾಮದಲ್ಲಿ ಬರುವ 1000 ರೂಪಗಳು, ಇದೆಲ್ಲ ಸಂಖ್ಯೆಗಳನ್ನು ಸುಮ್ಮನೆ ಹೇಳ್ತೀರಾ? ಹಾಗಾದರೆ ನಾವಿದೆಲ್ಲ ನಿಜ ಅಂದ್ಕೊಂಡಿದ್ವಿ. ನೀವು ಹೇಳ್ತೀರಿ ದೇವರು ಒಬ್ಬನೇ. ಅವನಲ್ಲಿ ಅನೇಕ ಗುಣಗಳಿರೋದರಿಂದ ಅವನು ಅನೇಕ ಕಾರ್ಯಗಳನ್ನು ಮಾಡುತ್ತಾನೆ, ಅನೇಕ ವಸ್ತುಗಳಲ್ಲಿದ್ದಾನೆ ಅನ್ನೋದಕ್ಕೆ ಅನೇಕ ಹೆಸರುಗಳು. ಇರಲಿ ಬಿಡಿ, ಹೆಸರುಗಳು ಅನೇಕ ಇರಲಿ, ಆದರೆ ಸಂಖ್ಯೆ ಮಾತ್ರ ದೇವರಲ್ಲಿ ಇಲ್ಲ ತಾನೇ ಅಂತ ಕೇಳಿದರೆ ರಾಯರು ಏನು ಬೇರೆ ಮಾತೇ ಆಡೋದಿಲ್ಲ. ಅವರು ಸರ್ವಗುಣತ್ವತಃ ಇದೇ ಶ್ರೀಮದಾಚಾರ್ಯರ ಮಾತಿನಿಂದ ಆ ಪ್ರಶ್ನೆಗೂ ಉತ್ತರ ಕೊಡ್ತಾರೆ ರಾಯರು ತತ್ವಮಂಜರಿಯಲ್ಲಿ. ದೇವರಲ್ಲಿರುವ ಸಂಖ್ಯೆ ಸುಳ್ಳು ಅಂತ ತಿಳಿಯಬೇಡಪ್ಪ. ಒಬ್ಬನಾದರೂ ದೇವರಲ್ಲಿ ಸಂಖ್ಯೆ ಇರೋದು ಸತ್ಯ. ಅದು ಅವನ ಅಚಿಂತ್ಯದ್ಭುತ ಶಕ್ತಿ. ಅವನಲ್ಲಿ ಅದೊಂದು ವಿಶೇಷ ಇದೆ, ಭೇದ ಇಲ್ಲ. ಒಬ್ಬನೇ ದೇವರು, ಆದರೂ ಒಂದು ವಿಶೇಷ ದೇವರಲ್ಲಿದೆ, ಭೇದ ಪ್ರತಿನಿಧಿ ವಿಶೇಷ. ಅಚಿಂತ್ಯವಾದ ಶಕ್ತಿ ಪರಮಾತ್ಮನಲ್ಲಿದೆ. ತಾನು ಒಬ್ಬನಾದರೂ ಅನೇಕ ಸಂಖ್ಯೆಗಳನ್ನು ದೇವರು ಪಡೆದುಕೊಂಡಿದ್ದಾನೆ. ಅವನು 2 ಹೌದು, 3 ಹೌದು, 4 ಹೌದು, ಎಲ್ಲವೂ ಹೌದು. ಒಬ್ಬನೇ ನಾರಾಯಣ ಹೌದು. ಆ ಪರಮಾತ್ಮನಿಗೆ 2 ರೂಪಗಳಿವೆ, ಆತ್ಮ ಅಂತರಾತ್ಮ, ಅದೂ ಸತ್ಯ. ಶ್ವೇತದ್ವೀಪ ಅನಂತಾಸನ ವೈಕುಂಠಗಳಲ್ಲಿರುವ 3 ರೂಪಗಳಿವೆ, ಅದೂ ಸತ್ಯ. ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ 4 ರೂಪಗಳಿವೆ, ಅದೂ ಸತ್ಯ. ನಾರಾಯಣ ಸೇರಿಸಿದರೆ 5 ಆಗತ್ತೆ, ಅದೂ ಸತ್ಯ. ಎಲ್ಲವೂ ಸತ್ಯವೇ. ದಶಾವತಾರವೂ ಸತ್ಯವೇ, ಸಹಸ್ರ ರೂಪಗಳೂ ಸತ್ಯವೇ, ಅನಂತ ರೂಪಗಳೂ ಸತ್ಯವೇ. ಪರಮಾತ್ಮ ಒಬ್ಬನಾದರೂ ಎಲ್ಲ ಸಂಖ್ಯೆಗಳೂ ಪರಮಾತ್ಮನಲ್ಲಿ ಸತ್ಯ, ಪ್ರಾಮಾಣಿಕ, ಅದು ಸುಳ್ಳಲ್ಲ. ಅಷ್ಟು ರೂಪಗಳು ಪರಮಾತ್ಮನಿಗಿವೆ ಎನ್ನುವುದಕ್ಕೋಸ್ಕರ ಆ ಎಲ್ಲ ಸಂಖ್ಯೆಗಳು ಪ್ರಾಮಾಣಿಕ. ಸರ್ವಗುಣತ್ವತಃ
ಎಲ್ಲ ಗುಣಗಳು ಎಲ್ಲ ಸಂಖ್ಯೆಗಳು ಪರಮಾತ್ಮನಲ್ಲಿ ಇವೆ, ಅದು ಪ್ರಾಮಾಣಿಕ ಅಂತ ರಾಘವೇಂದ್ರ ಸ್ವಾಮಿಗಳವರು ಆ ಶ್ರೀಮದಾಚಾರ್ಯರ ಸರ್ವಗುಣತ್ವತಃ ಎಂಬ ಶಬ್ದಕ್ಕೆ ವ್ಯಾಖ್ಯಾನವನ್ನು ಮಾಡುತ್ತಾರೆ. ಈ ರೀತಿ ಆಮೇಲಂತಾರೆ, ನಿಜ ಸರ್ವಗುಣತ್ವತಃ ಅಂತ ನೀವೆಲ್ಲ ಹೇಳ್ತಾ ಇದ್ದೀರಿ, ಅನ್ನಮಯ, ಈ ಎಲ್ಲ ಶಬ್ದಗಳು ದೇವರನ್ನು ಹೇಳಿಕೊಡಬಹುದು ಅಂತ. ದೇವರಿಗೂ ಈ ಶಬ್ದಗಳ ಅರ್ಥಾತ್ ದೇವರಲ್ಲಿಯೂ ಈ ಶಬ್ದಗಳನ್ನು ಹೊಂದಿಸಬಹುದು, ಸಮನ್ವಯ ಮಾಡಬಹುದು ಅಂತ. ಆದರೆ ದೇವರನ್ನೇ ತೆಗೆದುಕೊಳ್ಳಬೇಕು ಅಂತೇನು? ಈ ಶರೀರವನ್ನು ಯಾಕೆ ನಾವು ಅನ್ನಮಯ ಅಂತ ಕರೀಬಾರ್ದು? ಯಾಕೆ ನಮ್ಮ ಪ್ರಾಣವಾಯುವನ್ನು ಪ್ರಾಣಮಯ ಅಂತ ನಾವು ಕರೀಬಾರ್ದು? ತಪ್ಪೇನದರಲ್ಲಿ? ಅದಕ್ಕೂ ಉತ್ತರ ಕೊಡ್ತಾರೆ ರಾಯರು, ಸರ್ವಗುಣತ್ವತಃ. ಯಾವುದೇ ಒಂದು ಶಬ್ದಕ್ಕೆ ಅರ್ಥ ಮಾಡಬೇಕಾದರೆ ಲೌಕಿಕ ವ್ಯವಹಾರದಲ್ಲಿಯೂ ಆಗಿರಬಹುದು, ವೈದಿಕ ವ್ಯವಹಾರದಲ್ಲಿ ಆಗಿರಬಹುದು, ಹಿಂದೆ ಮುಂದೆ ಏನು ಹೇಳಿದ್ದಾರೆ ಅಂತ ನೋಡಿ ಅರ್ಥ ಮಾಡಿಕೊಳ್ಬೇಕು. ಒಂದೇ ಹೆಸರು ಇಬ್ಬರಿಗಿದೆ, ಇಬ್ಬರನ್ನು ರಾಮ ಅಂತ ಕರೀತಾರೆ, ಇಬ್ಬರು ಇದ್ದಾರೆ ಒಂದೇ ಮನೆಯೊಳಗೆ. ಒಬ್ಬನು ಒಳ್ಳೆ ಇಂಜಿನಿಯರು, ಇನ್ನೊಬ್ಬನು ಒಳ್ಳೆ ದೊಡ್ಡ ಡಾಕ್ಟರು. ಯಾಕೋ ಬೆಳಗ್ಗೆಯಿಂದ ಕೈಶೂಲೆ ಆಗ್ತಾ ಇದೆ, ರಾಮ ಬಾರಪ್ಪ ಒಂದು ಔಷಧಿ ಕೊಡು ಅಂದರೆ ಯಾವ ರಾಮ ಓಡಿ ಬರ್ತಾನೆ? ಡಾಕ್ಟರ್ ಇದ್ದವನು ಬರ್ತಾನೆ, ಇಂಜಿನಿಯರ್ ಬರೋದಿಲ್ಲ. ಯಾಕೋ ಮನೆ ಸೋರ್ತಾ ಇದೆ, ಒಂದು ಸ್ವಲ್ಪ ಸರಿ ಮಾಡಬೇಕು, ರಾಮ ಅಂತ ಕರೆದ್ರೆ ಆವಾಗ ಬರೋನು ಯಾರು? ಇಂಜಿನಿಯರ್ ಬರ್ತಾನೆ. ಯಾಕೆ ಅಂತ ಕೇಳಿದರೆ, ರಾಮ ಅಂದರೆ ನಾನು ಯಾಕೆ ಬರಬಾರದು ಅಂತ ಕೇಳಿದರೆ, ನಾನು ರಾಮ ಅವನು ರಾಮ, ಇಬ್ಬರೂ ರಾಮ ಆಗಿರ್ಬೋದಪ್ಪ. ಸಂದರ್ಭ ಏನಿದೆ ಅದಕ್ಕೆ ತಕ್ಕ ಹಾಗೆ ಶಬ್ದಕ್ಕೆ ಅರ್ಥ ಮಾಡಬೇಕಲ್ವೋ? ಅನ್ನಮಯ ಅಂತ ಶಬ್ದ ಇದೆ, ಶರೀರವೂ ಆಗ್ಬೋದು ದೇವರು ಆಗ್ಬೋದು ಅಂದರೆ ಅಲ್ಲಿ ಹೇಳಿದ್ದು ಯಾವ ವ್ಯಕ್ತಿಯನ್ನು ತಿಳಿದರೆ ಮೋಕ್ಷವಾಗತ್ತೋ ಅಂತಹ ವ್ಯಕ್ತಿ ಅಂತ ಹೇಳಿದ್ದಾರೆ. ಈ ಶರೀರವನ್ನು ತಿಳಿದರೆ ಮೋಕ್ಷ ಆಗ್ತದ? ಈ ಜಡವಾದ ಶರೀರದ ಹಣೆಬರಹ ಏನು ಅಂತ ನಮಗೆ ಗೊತ್ತು. ಇಂತಹ ಹೊಲಸು ಶರೀರ, ದುರ್ಗಂಧ ಕೊಡುವ ಶರೀರ, ಎಲ್ಲಿಯೋ ಮಣ್ಣು ಪಾಲಾಗುವ ಶರೀರ, ಸುಟ್ಟು ಬೂದಿಯಾಗುವ ಶರೀರ, ಈ ಶರೀರದ ಜ್ಞಾನದಿಂದ ಮೋಕ್ಷ ಎಲ್ಲಿಂದ? ಮೋಕ್ಷವಾಗತ್ತೆ ಇಂತಹ ಅನ್ನಮಯಾದಿಗಳನ್ನು ತಿಳಿದುಕೊಂಡ್ರೆ. ಸೃಷ್ಟಿಯ ಆದಿಕಾಲದಲ್ಲಿ ಇರುವಂತಹ ವ್ಯಕ್ತಿ, ಮೋಕ್ಷದಲ್ಲಿಯೂ ಯಾವ ವ್ಯಕ್ತಿಯನ್ನು ಹೊಂದಿ ಯಾವರ ಅನುಗ್ರಹದಿಂದ ನಾವು ಆನಂದವನ್ನು ಅನುಭವಿಸಬೇಕೋ ಅಂತಹ ವಸ್ತು ಇದು. ಇಡೀ ಜಗತ್ತಿನಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯಿಂದಲೂ ಎಲ್ಲ ಕಾರ್ಯಗಳನ್ನು ಮಾಡಿಸುವಂತಹ ಸರ್ವಚೇಷ್ಟಕವಾದ ವ್ಯಕ್ತಿ. ಇದನ್ನೆಲ್ಲ ಆ ಪ್ರಕರಣಗಳಲ್ಲಿ ಸುತ್ತಮುತ್ತ ಹೇಳಿದ್ದಾರೆ. ಬ್ರಹ್ಮ ಅಂತ ಕರೆದಿದ್ದಾರೆ, ಆತ್ಮ ಅಂತ ಕರೆದಿದ್ದಾರೆ. ಈ ಜಡವಾದ ವಸ್ತುಗಳನ್ನು ನಾವು ತಿಳಿದರೆ ಮೋಕ್ಷವನ್ನು ಪಡೆಯಬಹುದಾ? ಈ ವಸ್ತುಗಳಿಂದ ಇಡೀ ಜಗತ್ತಿನ ಕಾರ್ಯಗಳೆಲ್ಲ ನಡೆಯುತ್ತದೆ ಅಂತ ಒಪ್ಪಬಹುದಾ? ಸೃಷ್ಟಿಯ ಆದಿಯಲ್ಲಿ ಈ ಎಲ್ಲ ವಸ್ತುಗಳು ಇದ್ವಾ? ಹಾಗಾದರೆ ಇಲ್ಲಿ ಹೇಳಿದ ಪ್ರಸಂಗ ನೋಡಿದರೆ ಈ ಎಲ್ಲ ಶಬ್ದಗಳನ್ನು ಯಾರಿಗೆ ಹೊಂದಿಸಬಹುದು? ಈ ಎಲ್ಲ ಸರ್ವಗುಣತ್ವತಃ, ಮುಕ್ತರಿಗೂ ಆನಂದವನ್ನು ಕೊಡುವ, ಮುಕ್ತರಿಂದಲೂ ಉಪಾಸ್ಯನಾದ, ದೇವತೆಗಳಿಂದಲೂ ಉಪಾಸ್ಯನಾದ, ಸೃಷ್ಟಿಯ ಆದಿಕಾಲದಲ್ಲಿಯೂ ಇರುವ ವ್ಯಕ್ತಿ, ಇಂತಹ ಎಲ್ಲ ಗುಣಗಳಿಂದ ಕೂಡಿದ ವ್ಯಕ್ತಿ ಅಂದರೆ ಅವನು ನಾರಾಯಣನೇ ಆಗಬೇಕೇ ಹೊರತು ಜಡವಾದ ವಸ್ತುಗಳಾಗುವಂತಿಲ್ಲ. ಸರ್ವಗುಣತ್ವತಃ ಎಂಬುದಾಗಿ ರಾಘವೇಂದ್ರ ಸ್ವಾಮಿಗಳು ಆ ಪ್ರಶ್ನೆಗೂ ಈ ಶಬ್ದದಿಂದಲೇ ಉತ್ತರ ಕೊಡ್ತಾರೆ. ಆನಂದಮಯ ಎಂಬ ಶಬ್ದದಿಂದ ದೇವರನ್ನೇ ತೆಗೆದುಕೊಳ್ಳಿ, ಬೇಡ ಅನ್ನೋದಿಲ್ಲ. ದೇವರೇ ಆನಂದ, ದೇವರೇ ಆನಂದ, ಆದ್ದರಿಂದ ಅವನನ್ನು ಆನಂದಮಯ ಅಂತ ಕರೀತಾರೆ. ಇಷ್ಟೇ ಹೇಳ್ಬೋದು. ಆನಂದ ಬಹಳ ಇದೆ ಅನ್ನೋ ಅರ್ಥ ಯಾಕೆ ಹೇಳ್ತೀರಿ ಅಂತ. ಅದಕ್ಕೂ ಉತ್ತರ ಕೊಡ್ತಾರೆ, ಸರ್ವಗುಣತ್ವತಃ. ಇಡೀ ಜಗತ್ತಿನಲ್ಲಿರುವಂತಹ ಕೋಹ್ಯೇವಾನ್ಯಾತ್ ಕಃ ಪ್ರಾಣ್ಯಾತ್ ಯದೇಶ ಆಕಾಶ ಆನಂದೋ ನ ಸ್ಯಾತ್. ಇಡೀ ಜಗತ್ತಿನೊಳಗಿನ ಎಲ್ಲ ವ್ಯಕ್ತಿಗಳಿಂದಲೂ ಕಾರ್ಯವನ್ನು ಮಾಡಿಸಬೇಕಾಗಿದ್ದರೆ ಆ ದೇವರಿಗೆ ಬಹಳ ಆನಂದ ಇಲ್ಲದೆ ಇದ್ದರೆ ಸಾಧ್ಯವ? ಅನೇಕ ಬಾರಿ ಈ ವಿಷಯದ ಬಗ್ಗೆ ನಾವು ಚಿಂತನೆ ಮಾಡಿದ್ದೇವೆ. ನೀವೆಲ್ಲ ಕೇಳಿರಬಹುದು, ಒಬ್ಬ ವ್ಯಕ್ತಿ ಸ್ವಲ್ಪ ಆನಂದ ಆದರೆ ಹೇಗೆ, ಆನಂದ ಹೆಚ್ಚಾದರೆ ಹೇಗಿರ್ತಾನೆ ಅಂತ ನೋಡ್ತಾ ಹೋದರೆ ಗೊತ್ತಾಗುತ್ತೆ. ಯಾರೋ ಬಂದರೆ ಏನೋ ಮನಸ್ಸಿಲ್ಲದ ಮನಸ್ಸಿನಿಂದ ಸುಮ್ಮನೆ ನಗುತ್ತಾನೆ, ಆ ನಗೆಯೊಳಗೆ ಅರ್ಥವೇ ಇರೋದಿಲ್ಲ. ನಿಜವಾಗಿ ಆನಂದ ಆಗಿದ್ದರೆ ಮನಸ್ಸು ತುಂಬಿ ನಗುತ್ತಾನೆ, ಮುಖ ಅರಳುತ್ತದೆ. ಇನ್ನೂ ಜಾಸ್ತಿ ಆನಂದ ಆಗಿದ್ದರೆ ಕೂಡಲಿಕ್ಕೂ ಆಗೋದಿಲ್ಲ, ಎದ್ದು ನಿಲ್ತಾನೆ. ಇನ್ನೂ ಆನಂದ ಜಾಸ್ತಿ ಆದರೆ ಕುಡಿತಾನೆ.
ಆನಂದ ಬಹಳ ಆದರೆ ಹಾಡ್ತಾನೆ. ತಾನು ಹಾಡೋದು ತಾನು ಕುಣಿಯೋದಲ್ಲ, ಅವನಿಗೆ ತಡ್ಕೊಳ್ಳಿಕ್ಕಾಗಲ್ಲ. ಅಷ್ಟು ಆನಂದ ಆದಾಗ ಎಲ್ಲರ ಎದುರಿಗೆ ಹೋಗಿ ಹೇಳ್ಕೊಳ್ತಾನೆ, ಅವರನ್ನೂ ಕರಿತಾನೆ, ಎಳಕೊಂಡು ತನ್ನ ಜೊತೆಗೆ ಕುಣಿಯುವಂತೆ ಮಾಡ್ತಾನೆ. ನೀವು ಆನಂದವನ್ನು ನನ್ನ ಜೊತೆಗೆ ಅನುಭವಿಸಿ ಅಂತ ಹಂಚಿಕೊಳ್ತಾನೆ. ಇದು ಆನಂದದ ತಾರತಮ್ಯ. ಇದು ನಮ್ಮ ದೇವರಿಗೆ ಎಷ್ಟು ಆನಂದ ಆಗಿದೆ ಅಂದರೆ ಉಪನಿಷತ್ತು ಹೇಳುವ ಮಾತಿದು. ಆ ದೇವರಿಗೆ ಆದ ಆನಂದ ಎಷ್ಟು, ಆದ ಆನಂದ ಅಂದರೆ ಹೊಸದಾಗಿ ಆದದ್ದಲ್ಲ, ಮತ್ತು ಅನಾದಿ ಕಾಲದಿಂದ ಆ ದೇವರಿಗೆ ಇರುವ ಆನಂದ ಎಷ್ಟು ಅಂದರೆ, ಆ ಭಗವಂತ ತನ್ನ ಆನಂದದ ಉದ್ರೇಕದಲ್ಲಿ ಮಾಡುವ ನೃತ್ಯವೇನಿದೆಯೋ, ಅವನ ಸಂಗೀತ ಏನಿದೆಯೋ, ಅದೇ ಈ ಜಗತ್ತಿನಲ್ಲಿರುವ ಎಲ್ಲರ ಶಬ್ದಗಳು. ಆ ಭಗವಂತನ ನೃತ್ಯವೇ ಇಡೀ ಈ ಜಗತ್ತಿನ ಸೃಷ್ಟಿಯಾದ ಎಲ್ಲ ಲೀಲೆಗಳು. ಇಡೀ ಜಗತ್ತಿನೊಳಗೆ ನಡುವೆ ಎಲ್ಲ ಕಾರ್ಯಗಳು ಕೂಡ ಅದು ದೇವರ ಆಟ. ಇವತ್ತು ನಾವು ನೀವು ಓಡಾಡ್ತಾ ಇರೋದು ಒಳಗಿದ್ದು ದೇವರು ಮಾಡಿಸೋದು. ಎಲ್ಲ ಪಶು ಪಕ್ಷಿ ಪ್ರಾಣಿಗಳು ಜಡ ಪದಾರ್ಥಗಳಲ್ಲಿ ನಡೆಯುವ ಎಲ್ಲ ಕಾರ್ಯಗಳು ಒಳಗಿದ್ದು ದೇವರು ಮಾಡಿಸೋದು. ಅಂದರೆ ಅದು ದೇವರ ನೃತ್ಯ ಹೌದೋ ಅಲ್ವೋ? ಆ ನೃತ್ಯ ಯಾಕೆ? ಯಾರು ದುಡ್ಡು ಕೊಡ್ತಾರ ದೇವರಿಗೆ? ನಾಟಕ ಕಂಪನಿನ ಅದು ಅಲ್ಲ. ಹಾಗಾದರೆ ಆ ದೇವರಿಗೆ ಆದ ಆನಂದೋದ್ರೇಕದಿಂದ ದೇವರು ಮಾಡುವ ನೃತ್ಯವೇ ಇಡೀ ವಿಶ್ವದಲ್ಲಿ ನಡೆಯುವ ಎಲ್ಲ ಚಟುವಟಿಕೆಗಳು. ಅಂದರೆ ದೇವರ ಆನಂದ ಎಷ್ಟು ಆಗಿರಬಹುದು ಅಂತ ನೀವು ಊಹೆ ಮಾಡಿ. ಮಾಡಲಿಕ್ಕಾಗ್ತದ ಊಹೆ? ಊಹೆ ಮಾಡಲು ಸಾಧ್ಯವಾಗದ ಆನಂದ ಪರಮಾತ್ಮನಲ್ಲಿದೆ. ಇದು ಸರ್ವಗುಣತ್ವತಃ ಎಲ್ಲರನ್ನೂ ಪ್ರೇರಿಸುವ ಅದ್ಭುತವಾದ ಶಕ್ತಿ ದೇವರಲ್ಲಿರುವಾಗ ಅವನಿಗೆ ಆನಂದೋದ್ರೇಕವಿದೆ ಅಂತೇ ಹೇಳಬೇಕೇ ಹೊರತು ಇನ್ನೇನೂ ಅರ್ಥ ಮಾಡುವಂತಿಲ್ಲ ಅಂತ ರಾಘವೇಂದ್ರ ಸ್ವಾಮಿಗಳವರು ತೋರಿಸಿಕೊಡ್ತಾರೆ. ಸರ್ವಗುಣತ್ವತಃ ಎಲ್ಲ ಸರಿ. ಸೂತ್ರದೊಳಗೆ ಒಂದೇ ಶಬ್ದ ಹೇಳಿದ್ದಾರೆ, ಆನಂದಮಯ ಅಭ್ಯಾಸಾತ್. ದೇವರು ಆನಂದಮಯ ಅಂತ ಕರೆದಿದ್ದಾರೆ. ನೀವು ಹೇಳ್ತೀರಿ ಅನ್ನಮಯನೂ ಪರಮಾತ್ಮನೇ, ಪ್ರಾಣಮಯನೂ ದೇವರೇ, ಮನೋಮಯ ವಿಜ್ಞಾನಮಯ ಎಲ್ಲವೂ ದೇವರೇ ಅಂತ. ಅದನ್ನು ವೇದವ್ಯಾಸ ದೇವರು ಹೇಳಬಾರ್ದಾ? ನಿಮಗೆ ಗೊತ್ತಾಯಿತು, ವೇದವ್ಯಾಸ ದೇವರಿಗೆ ಗೊತ್ತಾಗಲಿಲ್ವಾ ಅದು ಅಂತ ಕೇಳಿದರೆ ಅದಕ್ಕೂ ಇದೇ ಶಬ್ದದಿಂದ ಉತ್ತರ ಕೊಡ್ತಾರೆ ನೋಡಿ ರಾಯರು. ಏನವರು ಪ್ರತಿಭೆ! ಸರ್ವಗುಣತ್ವತಃ. ಯಾರು ಸರ್ವಗುಣ? ದೇವರನ್ನ ಕೈ ಬಿಟ್ರು. ಈಗ ಕೈ ಬಿಟ್ಟರು ಅಂದರೆ ಕೈ ಬಿಟ್ಟರು ಅಂತ ಅರ್ಥ ಅಲ್ಲ, ಸೂತ್ರಗಳು ಸರ್ವಗುಣ ಅಂತಾರೆ. ರಾಯರಂತಾರೆ ಸೂತ್ರಗಳು ಇದು ಹರಟೆ ಅಂತ ತಿಳ್ಕೊಂಡಿದ್ದೀರಾ? ವೇದವ್ಯಾಸ ದೇವರ ರಚನೆ ಮಾಡಿದ ಬ್ರಹ್ಮಸೂತ್ರ ಸೂತ್ರ. ಇದು ಸೂತ್ರ ಹೇಗಿರಬೇಕು ಅಂತ ಮೊದಲು ಪರಿಚಯ ಮಾಡಿಕೊಳ್ಳಿ. ಈ ಭಾರತದ ಮಣ್ಣಿನ ಮಕ್ಕಳಾಗಿ ಎಷ್ಟು ಸೂತ್ರಗಳು ನಮ್ಮ ಭಾರತ ದೇಶದಲ್ಲಿ ಬಂದಿವೆ. ಪ್ರಧಾನವಾದ ಸೂತ್ರಗಳು ಬ್ರಹ್ಮಸೂತ್ರಗಳು. ಬ್ರಹ್ಮಸೂತ್ರಗಳಿವೆ, ವ್ಯಾಕರಣ ಸೂತ್ರಗಳಿವೆ, ಯೋಗ ಸೂತ್ರಗಳಿವೆ, ಬೇರೆ ಬೇರೆ ದರ್ಶನದ ಸೂತ್ರಗಳಿವೆ. ಅವುಗಳ ವಿಚಾರಗಳೆಲ್ಲ ಬೇರೆ ಬೇರೆ ಇರಲಿ, ಆದರೆ ಸೂತ್ರಗಳು ಹೇಗಿರಬೇಕು ಅನ್ನೋದಕ್ಕೊಂದು ಸೂತ್ರ ಇದೆ. ಅಂದರೆ ನಿಯಮ ಇದೆ, ಲಕ್ಷಣಗಳನ್ನು ಹೇಳುವ ಒಂದು ಶಾಸ್ತ್ರ ಇದೆ. ಅಲ್ಪಾಕ್ಷರಂ ಅಸಂದಿಗ್ಧಂ ಸಾರವದ್ ವಿಶ್ವತೋಮುಖಂ ಅಸ್ತೋಭಂ ಅನವದ್ಯಂಚ ಸೂತ್ರಂ ಸೂತ್ರವಿದೋವಿದು. ಏನೇನು ನೆನಪಾಗುತ್ತೆ ಎಲ್ಲ ದೊಡ್ಡ ಈ ರೀತಿ ಉಪನ್ಯಾಸ ಮಾಡ್ತಾ ಇದ್ದೀವಲ್ಲ, ಹೀಗೆ ಹೇಳಿದರೆ ಇದು ಸೂತ್ರನೇ? ಇದು ಸೂತ್ರ ಅಲ್ಲ. ಒಂದು ಮಾತಿನಲ್ಲಿ ಹೇಳಿ ಮುಗಿಸ್ಬೇಕು. ಎಷ್ಟು ಸಾಧ್ಯವೋ ಅಲ್ಪ ಅಕ್ಷರಗಳಲ್ಲಿ ಹೇಳಬೇಕು. ಆಮೇಲೆ ಅದರ ವಿವರಣೆ ಮುಂದೆ ಬೇಕಾದ್ದು ಕೊಡಬಹುದು. ಸಾರಭೂತವಾದದ್ದನ್ನು ಸಂಕ್ಷಿಪ್ತವಾಗಿ ಸಣ್ಣ ಶಬ್ದಗಳಲ್ಲಿ ಹೇಳಿದರೆ ಅದಕ್ಕೆ ಸೂತ್ರ ಅಂತ ಕರೀತಾರೆ. ಅದಕ್ಕಾಗಿ ವೇದವ್ಯಾಸ ದೇವರು ಗಂಭೀರವಾಗಿ ಆನಂದಮಯ ಅಂತ ಸಣ್ಣ ಶಬ್ದವನ್ನು ಹೇಳಿದ್ದಾರೆ. ಆದರೆ ಅದರ ಅಭಿಪ್ರಾಯ ಆನಂದಮಯ ಎಂಬ ಒಂದು ಶಬ್ದ ಅಂತ ಅರ್ಥ ಅಲ್ಲ. ಆ ಪ್ರಕರಣದಲ್ಲಿ ಬರುವ ಎಲ್ಲ ಶಬ್ದಗಳು ಕೂಡ, ಈ ಪ್ರಕರಣದಲ್ಲಿ ಬರುವ ಎಲ್ಲ ಶಬ್ದಗಳು ಮಾತ್ರ ಅಲ್ಲ, ಈ ತರಹದ ಶಬ್ದಗಳು ವೇದದಲ್ಲಿ ಎಲ್ಲಿಯೇ ಬಂದರೂ ಕೂಡ ಅದೆಲ್ಲವೂ ಭಗವಂತನನ್ನು ಹೇಳಿಕೊಡುತ್ತೆ ಅಂತ ಹೇಳೋದಕ್ಕೆ ಒಂದು ಉದಾಹರಣೆ. ಶಾಲೆಯಲ್ಲಿ ಮಕ್ಕಳಿಗೆ ಪರಿಚಯ ಮಾಡಿಸಿಕೊಡ್ತಾರೆ. ಒಬ್ಬ ಮನುಷ್ಯನನ್ನು ನಿಲ್ಲಿಸಿ ಅವನ ಕೈ ಹಿಡಿದು, ಇದು ಕೈ. ಚಿಕ್ಕ ಮಕ್ಕಳಿಗೆ ಪರಿಚಯ. ಇದು ತಲೆ. ಇದು ಕೈ, ಇದು ತಲೆ ಅಂದರೆ ಮಾರನೇ ದಿವಸ ಅವನ ಕೈ ಅನ್ನಬೇಕಾಗಿದ್ದರೆ ಅವನು ಯಾವ ಹುಡುಗನ ಕೈ ಹಿಡಿದು ತೋರಿಸಿದ್ರಲ್ಲ ಇದು ಕೈ ಅಂತ, ಅವನ ಮನೆಗೆ ಹೋಗಿ ಅದನ್ನು ಮುಟ್ಟಿ ಇದನ್ನು ಕೈ ಅನ್ನಬೇಕು. ಅವನು ತನ್ನ ಕೈಯನ್ನು ಕೈ ಅಂತ ತಿಳ್ಕೊಬಾರ್ದ, ಇನ್ನೊಬ್ಬರ ಕೈಯನ್ನು ಕೈ ಅಂತ ತಿಳ್ಕೊಬಾರ್ದ. ಉದಾಹರಣೆಗೆ ಒಂದು ತೋರಿಸಿರೋದು ಒಂದೇ ಕೈ ಅಂತ ಅರ್ಥ ಅಲ್ಲ. ಈ ತರಹದ್ದೆಲ್ಲ ಕೈ ಅಂತ, ಈ ತರಹದ್ದೆಲ್ಲ ತಲೆ,
ಈ ತರಹ ಇದ್ದರೆ ಅದು ಆಕಳು, ಈ ತರಹ ಇದ್ದರೆ ಅದು ಗಿಡ ಅಂತ ತಾನೇ ಅರ್ಥ. ಹಾಗೆ ಒಂದು ಉದಾಹರಣೆಗೆ ಆನಂದಮಯ ಅಂತ ತೋರಿಸಿದ್ದಾರೆ. ಆ ರೀತಿ ಹೇಳಿದರೆ ಈ ತರಹ ಒಂದು ಗುಣಿ ಸಾಮಾನ್ಯ ವಾಚಕ ಅಂತಾರೆ. ಅದಕ್ಕೆ ಆನಂದಮಯ ಅಂತ ಯಾವ ಒಬ್ಬ ವ್ಯಕ್ತಿಯ ಹೆಸರಲ್ಲ, ಅದು ಆನಂದ ಎಂಬ ಗುಣವುಳ್ಳ ವ್ಯಕ್ತಿ ಅಂತ ಒಂದು ಸಾಮಾನ್ಯ ಶಬ್ದ. ಇಂತಹ ಶಬ್ದಗಳು ವೇದ ವಾಂಗ್ಮಯದೊಳಗೆ ಎಲ್ಲೆಲ್ಲಿದೆ ಅದು ಎಲ್ಲವೂ ಕೂಡ ಭಗವಂತನನ್ನೇ ವರ್ಣನೆ ಮಾಡುತ್ತದೆ ಅನ್ನುವುದು ವೇದವ್ಯಾಸ ದೇವರ ಅಭಿಪ್ರಾಯ. ಈ ಅರ್ಥದಲ್ಲಿ ಸರ್ವಗುಣತ್ವತಃ ಅದಕ್ಕೇನರ್ಥ ಮಾಡಿದರು? ಅನ್ನಮಯ ಮೊದಲಾದ ಶಬ್ದಗಳೆಲ್ಲವೂ ಗುಣ, ಅವುಗಳೆಲ್ಲವೂ ಇಲ್ಲಿ ಉಪಲಕ್ಷ್ಯ. ಪ್ರಧಾನವಾದದ್ದು ಆನಂದಮಯ, ಉಳಿದದ್ದೆಲ್ಲವೂ ಉಪಲಕ್ಷ್ಯವಾದದ್ದರಿಂದ ಜೊತೆಗೆ ಸೇರಿಸಿಕೊಳ್ಳಬೇಕಾದ್ದರಿಂದ ಯಾವುದನ್ನು ಬಿಟ್ಟಿದ್ದಾರೆ ವೇದವ್ಯಾಸ ದೇವರು ಅಂತ ತಿಳಿಯಬೇಡಿ. ಅವರು ಸೂಕ್ಷ್ಮವಾಗಿ ಸಂಕ್ಷಿಪ್ತವಾಗಿ ಸೂತ್ರ ರೂಪದಲ್ಲಿ ಹೇಳಿದ್ದಾರೆ. ಆದರೆ ಯಾವುದನ್ನು ಬಿಟ್ಟಿಲ್ಲ, ಎಲ್ಲವೂ ಗುಣವಾಗಿದೆ, ಎಲ್ಲವನ್ನೂ ಸ್ವೀಕಾರ ಮಾಡಲೇಬೇಕು ಅಂತ. ಹೌದಾ? ಒಂದನ್ನು ಹೇಳಿದರೆ ಎಲ್ಲವನ್ನೂ ತೆಗೆದುಕೊಳ್ಳಬೇಕು ಅನ್ನುವುದು ನಿಮ್ಮ ಅಭಿಪ್ರಾಯವೋ? ಹೌದು. ಒಂದನ್ನು ಹೇಳಿದಾಗ ಎಲ್ಲವನ್ನೂ ತೆಗೆದುಕೊಳ್ಳೋದಾದರೆ ಸಾಮಾನ್ಯವಾಗಿ ಪರಿಚಯ ಮಾಡಿಸಿಕೊಡಬೇಕಾಗಿದ್ದರೆ ಒಂದು 4 ಜನ ನಿಂತಿದ್ದರೆ ಮೊದಲು ಯಾರ ಪರಿಚಯ ಮಾಡಿಸಿಕೊಡೋದು? ಮೊದಲು ನಿಂತವ್ರದನ್ನು ಮೊದಲು, ಆಮೇಲೆ ಎರಡನೇದವರು. ಒಬ್ಬರ ಪರಿಚಯ ಮಾಡಿಸಿ ಹೀಗೆ ಇನ್ನುಳಿದವರು ಅಂತ ಹೇಳಿದರೆ ತಪ್ಪಿಲ್ಲ. ಆದರೆ ಆ ಒಬ್ಬರು ಯಾರಾಗಬೇಕು? ಮೊದಲು ನಿಂತವರು. ವೇದದ ಈ ಭಾಗದಲ್ಲಿ ಮೊದಲು ಬಂದ ಶಬ್ದ ಆನಂದಮಯ ಅಲ್ಲ, ಅನ್ನಮಯ, ಆಮೇಲೆ ಪ್ರಾಣಮಯ, ಆಮೇಲೆ ಮನೋಮಯ, ವಿಜ್ಞಾನಮಯ, ಕೊನೆಗೆ ಬಂದದ್ದು ಆನಂದಮಯ. ಕೊನೆಗೆ ಬಂದದ್ದನ್ನಷ್ಟೇ ಹೇಳಿದರು, ಮೊದಲು ಬಂದದ್ದನ್ನೆಲ್ಲ ಯಾಕೆ ಬಿಟ್ಟರು ವೇದವ್ಯಾಸದೇವರು? ಮೊದಲಿದ್ದದ್ದನ್ನೇ ಹೇಳಬಹುದಾಗಿತ್ತಲ್ಲ ಅಂತ. ನೋಡಿ, ಆ ಸೂತ್ರಕ್ಕೆ ವ್ಯಾಖ್ಯಾನ ಮಾಡಲು ಹೊರಟ ಶ್ರೀಮದ್ ಆಚಾರ್ಯರ ಆ ಸರ್ವಗುಣತ್ವತಃ ಅನ್ನುವ ಶಬ್ದವು ಸೂತ್ರದ ರೂಪದಲ್ಲಿದೆ ಅಂತ ಕಂಡುಕೊಂಡ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳವರು. ಇದಕ್ಕೂ ಅದೇ ಶಬ್ದದಿಂದ ಉತ್ತರ ಕೊಡ್ತಾರೆ, ಸರ್ವಗುಣತ್ವತಃ. ಯಾಕೆ ಮೊದಲು ಆನಂದ ಶಬ್ದವನ್ನು ಹೇಳಿದರು ವೇದವ್ಯಾಸದೇವರು, ಅನ್ನಮಯ ಶಬ್ದ ಹೇಳಿಲ್ಲ ಅಂದರೆ? ಸರ್ವಗುಣತ್ವತಃ ಅಂದರು. ಎಲ್ಲ ಶಬ್ದಗಳಿಗಿಂತಲೂ ಇದೇ ಪ್ರಧಾನ. ಎಲ್ಲವೂ ಗುಣ, ಗುಣ ಅಂದರೆ ಅಪ್ರಧಾನ. ಇನ್ನುಳಿದ ಶಬ್ದಗಳೆಲ್ಲ ಗುಣ ಅಪ್ರಧಾನ, ಅದೆಲ್ಲದಕ್ಕಿಂತಲೂ ಇದೇ ಪ್ರಧಾನ, ಆನಂದಮಯ. ಆದ್ದರಿಂದ ಇದನ್ನು ಮೊದಲು ಹೇಳಿದ್ದೇವೆ ಅಂತ. ಮೊದಲು ಇದ್ದದ್ದು ಇದೀಗ ನಾವು ಹೇಳಿದ್ವಲ್ಲ, 5 ಜನ ನಿಂತಾಗ ಮೊದಲ ಪರಿಚಯ ಯಾರದು? ಮೊದಲು ನಿಂತವ್ರದ್ದು ಅಂತ. ಹಾಗೇನಾಗಬೇಕಾಗಿಲ್ಲ. 5 ಜನ ನಿಂತಿದ್ದಾರೆ, ಅದರೊಳಗೆ ಒಬ್ಬ ಪ್ರಧಾನಮಂತ್ರಿ, ಅವನು ಲಾಸ್ಟ್ ನಿಂತಿದ್ದಾನೆ. ಮೊದಲು ಯಾರ ಪರಿಚಯ? ಮೊದಲು ನಿಂತಿದ್ದಾರೆ ಅಂತ ಯಾರ್ದೋ ಸಿಪಾಯಿ ಪರಿಚಯ ಮಾಡಿಸ್ತಾರಾ? ಪ್ರಧಾನಮಂತ್ರಿಗಳ ಪರಿಚಯ ಮಾಡಿಸ್ತಾರೆ. ಯಾಕೆ? ನಿಂತದ್ದು ಮೊದಲು ಯಾರೋ ವ್ಯಕ್ತಿ ಇದ್ದರೂ ಆ ನಿಂತವರಲ್ಲಿ ದೊಡ್ಡವರು ಯಾರು? ಪ್ರಧಾನಮಂತ್ರಿಗಳು, ಅವರ ಪರಿಚಯ ಮೊದಲು. ಹಾಗೆ ಎಲ್ಲ ಶಬ್ದಗಳಿದ್ದರೂ ಅದರೊಳಗೆ ಪ್ರಧಾನವಾದದ್ದು ಮಂಗಲವಾದದ್ದು ಯಾವುದು ಅಂದರೆ ಆನಂದಮಯ ಶಬ್ದ. ಅದರ ಪರಿಚಯವನ್ನು ಮೊದಲು ಮಾಡಿಸಿದ್ದಾರೆ ಅಂತ. ಯಾಕೆ ಆನಂದಮಯ ಶಬ್ದ ಪ್ರಧಾನ, ಯಾಕೆ ಅದು ಶ್ರೇಷ್ಠ ಅಂತ ಮತ್ತೆ ಪ್ರಶ್ನೆ ಬಂತು. ಎಲ್ಲ ಶಬ್ದಗಳಿರುವಾಗ ಅದೊಂದೇ ಯಾಕೆ ಪ್ರಧಾನ? ಅದಕ್ಕೂ ಇದೇ ಶಬ್ದದಿಂದ ಉತ್ತರ, ಸರ್ವಗುಣತ್ವತಃ. ಗುಣ, ಗುಣ ಅನ್ನುವ ಶಬ್ದಕ್ಕೆ ಅನುಗುಣ, ಅನುಗುಣ ಅನ್ನುವ ಶಬ್ದಕ್ಕೆ ಇಷ್ಟ, ಪ್ರಿಯ ಅಂತ ಅರ್ಥ. ರಾಯರಂತಾರೆ, ನನಗ್ಯಾಕೆ ಕೇಳ್ತೀರಿ ಈ ಮಾತನ್ನು? ಶ್ರೀಮದಾಚಾರ್ಯಗೆ ಯಾಕೆ ಕೇಳ್ತೀರಿ? ನೀವೇ ನೋಡಿ, ಜೀವನದಲ್ಲಿ ಎಲ್ಲರಿಗೂ ಬೇಕಾದದ್ದೇನು? ಎಲ್ಲರಿಗೂ ಹೋಗಿ ಕೇಳ್ಕೊಂಡು ಬನ್ನಿ, ನಮ್ಮ ಹತ್ರನೇ ಬರಬೇಡಿ. ನಿನಗೇನು ಬೇಕು, ನಿನಗೇನು ಬೇಕು ಅಂತ ಕೇಳಿ. ಯಾರು ಹೇಳ್ತಾರೆ? ದುಃಖ ಬೇಕು ಅಂತ ಹೇಳ್ತಾರೆ, ಅಥವಾ ಇನ್ನೇನೋ ಬೇಕು, ಕಟ್ಟಿಗೆ ಬೇಕು, ಕಲ್ಲು ಬೇಕು, ಮಣ್ಣು ಬೇಕು ಅಂತಾರೆ. ಎಲ್ಲರಿಗೂ ಬೇಕಾದದ್ದೇನು? ಆನಂದ, ಆನಂದ, ಆನಂದ. ಯಾರಿಗೆ ಕೇಳಿದರೂ ನಮಗೆ ಆನಂದ ಬೇಕು, ಸುಖ ಬೇಕು. ಅದಕ್ಕಾಗಿ ಇನ್ನೇನೇನೇನೇನೋ ಬೇಕು, ಅದು ಬೇರೆ. ಆದರೆ ಕೊನೆಗೆ ಬೇಕಾದದ್ದು ಎಲ್ಲರಿಗೂ ಆನಂದ. ಹಾಗಾದರೆ ಸರ್ವ ಗುಣತ್ವತಃ, ಎಲ್ಲರಿಗೂ ಗುಣ, ಅನುಗುಣ, ಅನುಕೂಲ, ಇಷ್ಟ ಆದದ್ದು ಆನಂದ. ಆದ್ದರಿಂದ ಆನಂದವನ್ನೇ ಮೊದಲು ಹೇಳಿದ್ದಾರೆ ಅಂತ ರಾಯರು ಉತ್ತರ ಕೊಡ್ತಾರೆ. ಸರ್ವಗುಣತ್ವತಃ. ಇಷ್ಟು ಮಾತ್ರ ಅಲ್ಲ, ಸರ್ವಗುಣತ್ವತಃ. ಯೋ ವೈ ಭೂಮಾ ತತ್ ಸುಖಂ ನಾಲ್ಪೇ ಸುಖಮಸ್ತಿ. ದೇವರು ಆನಂದಮಯ ಅಂತ ಹೇಳಿದರೆ ಅವನೇ ಗುಣ ಪರಿಪೂರ್ಣ ಅಂತ ಸಿದ್ಧವಾಗ್ತದೆ. ಛಾಂದೋಗ್ಯೋಪನಿಷತ್ತು ಹೇಳುತ್ತದೆ, ಯಾವ ವ್ಯಕ್ತಿ ಗುಣ ಪರಿಪೂರ್ಣನೋ ಅವನೇ ಪರಿಪೂರ್ಣ ಆನಂದವನ್ನು ಪಡೆಯಬಹುದು. ಹೀಗೆ ಹೇಳೋದರಿಂದ
ಆ ಭಗವಂತನಲ್ಲಿ ಅನಂತ ಗುಣಗಳಿವೆ ಅಂತನ್ನುವುದು ಸಿದ್ಧವಾಗತ್ತೆ. ದೇವರಲ್ಲಿ ಅನಂತ ಗುಣಗಳಿವೆ ಅಂದರೆ ಅವನೇ ಬ್ರಹ್ಮ, ಅವನ ಜಿಜ್ಞಾಸೆಯನ್ನೇ, ವಿಷ್ಣುವಿನ ಜಿಜ್ಞಾಸೆಯನ್ನೇ ನಾವು ಮಾಡಬೇಕು ಅಂತನ್ನುವ ಒಂದು ಲಿಂಕ್ ಅಥಾತೋ ಬ್ರಹ್ಮ ಜಿಜ್ಞಾಸ ಅನ್ನುವ ಶಬ್ದದ ಜೊತೆಗೆ ಈ ಆನಂದಮಯ ಶಬ್ದಕ್ಕೆ ಇದೆ. ಸರ್ವಗುಣತ್ವತಃ ಜಿಜ್ಞಾಸಾಧಿಕರಣಕ್ಕೂ ಇದರಿಂದ ಉಪಕಾರ ಇದೆ, ಸರ್ವಗುಣತ್ವತಃ ಮುಂದಿನ ಅಧಿಕರಣಗಳಿಗೂ ಇದರಿಂದ ಉಪಕಾರ ಇದೆ. ಯಾರು ಆನಂದಮಯ? ಅದೃಶ್ಯೇನಾತ್ಮೇ ನಿಲಯನೇ ಭಯಂ ಪ್ರತಿಷ್ಠಾಂ ವಿಂದತೆ. ಯಾರನ್ನು ತಿಳಿಯುವುದಕ್ಕೆ ಸಾಧ್ಯ ಇಲ್ಲ ಅವನು ಆನಂದಮಯ ಅಂತ. ಮುಂದಿನ ಅಧಿಕರಣದಲ್ಲಿ ಅಂತಸ್ತಧರ್ಮೋಪದೇಶ ಸಹೈವ ಸಂತಂ ನ ವಿಜಾನಂತಿ ದೇವಾಹ ಅಂತ ಒಳಗಿದ್ದ ಭಗವಂತನನ್ನು ತಿಳಿಯಲು ಸಾಧ್ಯವಾಗೋದಿಲ್ಲ ಅಂತ ಹೇಳಿದ್ದಾರೆ. ಅದೃಶ್ಯನಾದವನು ಪರಮಾತ್ಮ ಅಂತ. ಹಾಗಾದರೆ ಈ ಆನಂದಮಯ ವಿಷ್ಣು ಅಲ್ಲ ಇನ್ಯಾರೋ ಅಂತಾದರೆ ಮುಂದೆ ಹೇಳಿದಂತಹ ಅಂತಸ್ಥನಾದ ವ್ಯಕ್ತಿಯೂ ಅಂತರ್ಯಾಮಿಯಾದ ವ್ಯಕ್ತಿಯೂ ಬೇರೆ ಅಂತಾಗಬೇಕಾದೀತು ಅಂತ. ಸರ್ವಗುಣತ್ವತಃ ಅಂದರೆ ಹಿಂದಿನ ಮುಂದಿನ ಸರ್ವಗುಣತ್ವತಃ ಎಲ್ಲ ಅಧಿಕರಣಗಳಿಗೂ ಈ ಆನಂದಮಯ ಶಬ್ದಕ್ಕೂ ಸಂಬಂಧ ಇದೆ. ಒಂದು ಆನಂದಮಯವನ್ನು ಶಬ್ದವನ್ನು ವಿಷ್ಣುವಿನಲ್ಲಿ ಸಮನ್ವಯ ಮಾಡಿದರೆ ಅವನೇ ಬ್ರಹ್ಮ, ಅವನೇ ಅಂತಸ್ಥ, ಎಲ್ಲವೂ ಅವನೇ ಎನ್ನುವುದನ್ನು ಸಾಧನೆ ಮಾಡುವುದಕ್ಕೆ ಅನುಕೂಲವಾಗುತ್ತೆ ಎನ್ನುವ ದೃಷ್ಟಿಯಲ್ಲಿ ಆನಂದಮಯ ಶಬ್ದವನ್ನು ವೇದವ್ಯಾಸದೇವರು ಆರಿಸಿಕೊಂಡಿದ್ದಾರೆ ಅಂತ ಇಷ್ಟು ಶಾಸ್ತ್ರೀಯವಾಗಿ, ಸುಂದರವಾಗಿ, ಸುಲಭವಾಗಿ, ಯಾವುದೇ ರೀತಿಯ ಕ್ಲೇಶ ಇಲ್ಲದಂತೆ ಆ ಶಬ್ದಗಳಿಗೆ ಸ್ವರಸವಾಗಿ ಸಂಸ್ಕೃತ ಭಾಷೆಯಲ್ಲಿ ಶಾಸ್ತ್ರದ ಆಧಾರದೊಂದಿಗೆ ಅರ್ಥಗಳನ್ನು ತಿಳಿಸುವ ಮೂಲಕ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಅತ್ಯದ್ಭುತ ಸೇವೆಯನ್ನು ಮಾಡಿದ ಮಹಾಧೀಮಂತ ಪುರುಷರು, ಜ್ಞಾನಿ ವರೇಣ್ಯರು ರಾಘವೇಂದ್ರ ಸ್ವಾಮಿಗಳವರು. ಅಂತಹ ಮಹಾನುಭಾವರ ಸೇವೆಯನ್ನು ಮಾಡಿ, ಅವರ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ, ಅವರ ಅನುಗ್ರಹವನ್ನು ಪಡೆದರೆ ಯಾಕೆ ಅವರ ಸೇವೆ ಮಾಡಬೇಕು? ಅವರ ಅನುಗ್ರಹವನ್ನು ಯಾಕೆ ಪಡೆಯಬೇಕು? ಏನು ನಮಗೆ ಅದರಿಂದ ಲಾಭ? ಸರ್ವಗುಣತ್ವತಃ ಅದರಿಂದ ನಮಗೆ ಏನೇನು ಇಷ್ಟಾರ್ಥಗಳು ಬೇಕೋ ಆ ಭಗವಂತನ ಅನುಗ್ರಹವನ್ನು ಪಡೆಯುವುದಕ್ಕೆ, ಶಾಸ್ತ್ರಜ್ಞಾನವನ್ನು ಸಂಪಾದನೆ ಮಾಡಿ ಮೋಕ್ಷ ಸಾಧನೆ ಮಾಡಲಿಕ್ಕೆ ಆ ಎಲ್ಲ ಲಾಭಗಳು ಇವರ ಸೇವೆಯಿಂದ ಉಂಟು. ಆದ್ದರಿಂದ ಅವಶ್ಯವಾಗಿ ಅವರ ಸೇವೆಯನ್ನು ಮಾಡಿ ಅನುಗ್ರಹವನ್ನು ಪಡೆದು ಧನ್ಯರಾಗಬೇಕು. ಇದಕ್ಕೋಸ್ಕರ ಸೇವೆ ಮಾಡಬೇಕು. ಇಂತಹ ಜ್ಞಾನವನ್ನು ನಮಗೆ ಅವರು ಕೊಟ್ಟಿದ್ದಾರೆ. ಅವರು ಬರೆದ ಶಾಸ್ತ್ರಗಳನ್ನು ಯಾವುದಾದರೊಂದು ಜನ್ಮದಲ್ಲಿ ಅಂತ ಪೋಸ್ಟ್ಪೋನ್ ಮಾಡಬೇಡಿ. ಇದೇ ಜನ್ಮದಲ್ಲಿ ಅವರ ಶಾಸ್ತ್ರಗಳ ಶ್ರವಣ ಮಾಡಿ, ಅವರು ರಚನೆ ಮಾಡಿದ ಗ್ರಂಥಗಳ ಭಾವವನ್ನು ತಿಳಿದು ಆ ಭಗವಂತನ ಅನುಗ್ರಹಕ್ಕೆ, ವಾಯುದೇವರ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗುವಂತೆ, ಅವರು ಹೇಳಿದ ಕರ್ಮಗಳನ್ನು ಅನುಷ್ಠಾನ ಮಾಡಿ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳುವಂತೆ ರಾಘವೇಂದ್ರ ಸ್ವಾಮಿಗಳವರು ನಮಗೂ ನಿಮಗೂ ಎಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡೋಣ. ಈ ತರಹ ಆ ಪರಮಾತ್ಮನಲ್ಲಿ ಸರ್ವಗುಣಪೂರ್ಣತ್ವವನ್ನು ತಿಳಿದು ನಿರ್ಗುಣತ್ವವನ್ನು ಸರ್ವಥಾ ತಿಳಿಯದೆ ನಾವೇನಾದರೂ ಸಮರ್ಪಣೆ ಮಾಡಿದರೆ ಅದು ನವನೀತ ಆಗ್ತದೆ. ಅಂತಹ ನವನೀತವನ್ನು ಶ್ರೀಕೃಷ್ಣ ಪರಮಾತ್ಮ ಸ್ವೀಕಾರ ಮಾಡುತ್ತಾನೆ ಹೊರತು ನೀವು ಏನೋ ಕೊಟ್ಟರೆ, ಹೇಗೋ ಕೊಟ್ಟರೆ ದೇವರು ಸ್ವೀಕಾರ ಮಾಡೋದಿಲ್ಲ ಎಂಬುದಾಗಿ ಶ್ರೀಮದ್ಭಾಗವತ ತಿಳಿಸ್ತಾ ಇದೆ. ಹರೇ ನಮಃ. ಶ್ರೀಕೃಷ್ಣಾರ್ಪಣ.